ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದದ್ದು ಭೀಷ್ಮ ಪರ್ವದ 14ನೇ ಭಾಗ. ಕಳೆದ ದಿವಸ ಕರ್ತವ್ಯದ ಬೋಧನೆಯನ್ನು ಮಾಡಿದಂತಹ 2ನೇ ಅಧ್ಯಾಯದ 37ನೆಯ ಶ್ಲೋಕದವರೆಗೆ ಭಾಗ ಸಮಾಪ್ತಿ ಕಂಡಿತ್ತು. ಆತ್ಮ ನಿತ್ಯನೇ ಆಗಿದ್ದಾನೆ. ಜೀವವೂ ಕೂಡ ಆತ್ಮ ಅಥವಾ ಜೀವ ಶಬ್ದದಿಂದ ವಾಚ್ಯನಾದ ಈ ಭಗವಂತನ ಪ್ರತಿಬಿಂಬ ಏನಿದ್ದಾನೆ ಇವನಂತೂ ಸತತ ನಿತ್ಯನೇ ಆಗಿದ್ದಾನೆ. ಅವನ ದೇಹವೂ ಕೂಡ ಅನಿತ್ಯ ಆದ್ರೂ ಮತ್ತೆ ಹುಟ್ಟುತ್ತದೆ ಮತ್ತೆ ಸಾಯ್ತದೆ. ಅದರಿಂದ ಅದರ ನಾಶದ ಬಗ್ಗೆ ನೀನು ದುಃಖ ಪಡಲೇಬೇಕಾಗಿಲ್ಲ. ಹೀಗೆ ತಾತ್ವಿಕ ಬೋಧನೆಯನ್ನು ಒಂದು ಕಡೆ ಕೃಷ್ಣ ಅರ್ಜುನನಿಗೆ ಮಾಡಿದ. ಅದಲ್ಲದೆ ತಾತ್ವಿಕ ಸಂಗತಿಯನ್ನು ಒಂದು ಬದಿಗಿಡು, ಸ್ವಧರ್ಮಮಪಿ ಚಾವೇಕ್ಷ್ಯ, ನಿನ್ನ ಧರ್ಮವನ್ನಾದರೂ ಒಂದು ಕಡೆ ಗಮನಿಸು. ಕ್ಷತ್ರಿಯನಾಗಿ ಹುಟ್ಟಿದ್ದಿ, ಯುದ್ಧ ಮಾಡಲಿಕ್ಕೆ ಹಿಂಜರಿದ್ರೆ ಅಕೀರ್ತಿ ನಿನಗೆ ಬಂದು ಬಿಡ್ತದೆ. ನೀನೇನೋ ಪಾಪ ಪುಣ್ಯದ ವಿಚಾರ ಮಾಡಿ ಯುದ್ಧ ಬೇಡ ಅಂತ ಆಲೋಚನೆ ಮಾಡ್ತಾ ಇದ್ದಿ. ಆದರೆ ನಿನ್ನನ್ನು ನೋಡುವವರು, ನಿನ್ನ ವಿರೋಧಿಗಳು, ನಿನ್ನ ಒಳ ಮನಸ್ಸಿನ ಬೇಗುದಿಯನ್ನು ಏನು ಅರ್ಥ ಮಾಡ್ಕೊಳ್ತಾರೆ? ಹೆದರಿ ಓಡಿ ಹೋಗಿದ್ದಿ ಅಂತ ಅರ್ಥ ಮಾಡ್ಕೊಳ್ತಾರೆ ಅವರು. ಆದ್ರಿಂದ ಇಂಥ ಕೆಲಸ ಮಾಡಬೇಡ. ನಿನಗೆ ಅಕೀರ್ತಿ ಬಂದಿತ್ತು, ಈ ಅಕೀರ್ತಿಯನ್ನು ತೊಡೆದು ಹಾಕುವುದಕ್ಕಾಗಿ ನೀನು ಯುದ್ಧ ಮಾಡಬೇಕು. ಇಷ್ಟೆಲ್ಲ ಬೋಧನೆಯನ್ನ ಕೃಷ್ಣ ಅವನಿಗೆ ಮಾಡಿದ. ಮುಂದೆ ಒಂದು ಮಹತ್ವದ ಶ್ಲೋಕವನ್ನು ಹೇಳ್ತಾನೆ. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುದ್ಧಸ್ವ ನೈವಂ ಪಾಪಂ ಅವಾಪ್ಸಿಸಿ. ಜಗತ್ತಿನಲ್ಲಿ ಯಾವುದೇ ಮನಃಶಾಸ್ತ್ರಜ್ಞನಾಗಲಿ ಮನೋವಿಶ್ಲೇಷಣಾಕಾರನಾಗಲಿ ತನ್ನೆದುರಿಗೆ ಬಂದಿರುವಂಥ ಒಬ್ಬ ರೋಗಿಗೆ ಏನು ವಿಶ್ಲೇಷಣೆ ಕೊಟ್ಟರು, ಅವನ ಮನಸ್ಸಿಗೆ ಏನು ಸಮಾಧಾನ ಹೇಳಲಿಕ್ಕೆ ತೊಡಗಿದ್ರು ಅದೆಲ್ಲ ಇದೇ ಶ್ಲೋಕದ ಸಾರವೇ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಮಂತ್ರ ತುಲ್ಯವಾದಂಥ, ಒಂದು ಕಡೆ ಮಂತ್ರವೂ ಹೌದು, ಮತ್ತೊಂದು ಕಡೆ ಮನಃಶಾಸ್ತ್ರವೂ ಹೌದು. ಇಂಥ ಒಂದು ಶ್ಲೋಕವನ್ನು ಈಗ ನಾವು ನೋಡ್ತೇವೆ. ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಕಾಣು, ಲಾಭ ಮತ್ತು ನಷ್ಟಗಳನ್ನು ಸಮಾನವಾಗಿ ಕಾಣು, ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ಕಾಣು, ಮತ್ತೆ ಯುದ್ಧಕ್ಕೆ ತೊಡಗು. ಇಷ್ಟೆಲ್ಲ ಮನೋಭಾವನೆ ನೀನು ಇಟ್ಕೊಂಡ್ರೆ ನಿನಗೆ ಪಾಪ ಬರೋದಿಲ್ಲ. ಕೃಷ್ಣ ಅವನಿಗೆ ಹೇಳಿದ. ಜೀವಮಾನದಲ್ಲಿ ಒಟ್ಟಾರೆ ಒಂದು ವ್ಯಕ್ತಿಯ ಜೀವಮಾನದಲ್ಲಿ 60-70 ವರ್ಷ ಬದುಕಿದ್ರೆ, ಅಥವಾ ದಶರಥನಂತೆ 60,000 ವರ್ಷ ಬದುಕಿದ್ರೆ ಆಯಿತು. ಆ ಜೀವಮಾನದಲ್ಲಿ ಅಥವಾ ಆ ಜೀವಮಾನದ ಕೆಲವು ವರ್ಷಗಳಲ್ಲಿ, ಕೆಲವೇ ವರ್ಷದ ಒಂದು ಅವಧಿಯನ್ನ ಗಣನೆಗೆ ತಗೊಂಡ್ರು, ಅಥವಾ ಯಾವುದೋ ಒಂದು ದಿವಸ ತಗೊಂಡ್ರು, ಈ ಎಲ್ಲಾ ಸಂದರ್ಭದಲ್ಲೂ ಮನುಷ್ಯನಿಗೆ ಒಂದು ಸರಿ ಸುಖ, ಒಂದು ಸರಿ ದುಃಖ, ಮತ್ತು ಒಮ್ಮೆ ಲಾಭ, ಒಮ್ಮೆ ನಷ್ಟ, ಒಮ್ಮೆ ಜಯ, ಒಮ್ಮೆ ಅಪಜಯ, ಇದು ಇದ್ದದ್ದೇ. ಇದನ್ನೇ ರಾಮಾಯಣ ಕಸ್ಯ ನ ವ್ಯಸನಂ ಪ್ರಾಪ್ತಂ ಶ್ರಿಯಃ ಕಸ್ಯ ನಿರಂತರಾಹ ಅಂತ ಕೇಳಿತ್ತು. ಅದು ಯಾರು ಹೇಳಿದ್ದು ಮಾತು ನನಗೆ ನೆನಪಿಲ್ಲ. ಕಸ್ಯ ನ ವ್ಯಸನಂ ಪ್ರಾಪ್ತಂ, ಈ ಜಗತ್ತಿನಲ್ಲಿ ಪೂರ್ಣವಾಗಿ ಸುಖಿಗಳಾಗಿ ಬದುಕಿದವರು, ಹುಟ್ಟಿದ ಆರಭ್ಯ ಸಾಯುವವರೆಗೆ ಪೂರ್ಣವಾಗಿ ಸುಖಿಗಳಾಗಿ ಬದುಕಿದಂಥವ್ರು ವ್ಯಕ್ತಿಗಳು ಯಾರು ಇದ್ದಾರಾ? ಯಾರೂ ಇಲ್ಲ. ಶ್ರೇಯಃ ಕಸ್ಯ ನಿರಂತರಾಹ, ಮೊದಲಿಂದಲೂ ಕೊನೆಯ ತನಕ ಶ್ರೀಮಂತಿಕೆಯನ್ನೇ, ಯಾವುದೇ ಥರದ ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸದೆ, ಯಾವುದೇ ಥರದ ಅವಮಾನವನ್ನು ಅನುಭವಿಸದೆ ಬದುಕಿದಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಇದ್ದಾನ? ಯಾರೂ ಇಲ್ಲ. ಈ ಯಾರೂ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕಾಗಿಯೇ ಪರಮಾತ್ಮ ಒಮ್ಮೆ ರಾಮನಾಗಿ ಅವತಾರ ಮಾಡಿದ. ನಾನೇ ಈ ಜಗತ್ತಿನಲ್ಲಿ ಅವತಾರ ಮಾಡಿದ್ರು ನನಗೆ ಅವಮಾನದ ಅನುಭವ ಆಗ್ತದೋ ಇಲ್ಲ ಗೊತ್ತಿಲ್ಲ, ನನ್ನನ್ನು ಅವಮಾನ ಮಾಡಲಿಕ್ಕೆ ತೊಡಗುವಂಥ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳಿರ್ತಾರೆ. ಅದನ್ನೇ ಕೃಷ್ಣನಾಗಿಯೂ ಅವನು ತೋರಿಸಿದ. ಮತ್ತೆ ತನ್ನ ಭಕ್ತರಾಗಿ ಬಂದಂಥ ಪಾಂಡವರಿಗೆ ಮೊದಲಾದ ಭಾಗವತರಿಗೂ ಕೂಡ ಅದೇ ಥರ ಆತ ಪ್ರೇರಣೆ ಮಾಡಿ ಅವರ ಜೀವಮಾನದಿಂದಲೂ ಕೂಡ ನಾವು ಇದೇ ಸಂಗತಿಗಳನ್ನು ಕಲ್ತ್ಕೋಬೇಕು ಅಂತ ತೋರಿಸಿದ.
ಇದು ಜೀವಮಾನದಲ್ಲಿ ಒಟ್ಟಾರೆ ಕೆಲವು ಬಾರಿ ಸುಖ, ಕೆಲವು ಬಾರಿ ದುಃಖ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಆದ್ಮೇಲೆ ದುಃಖ, ಮತ್ತೆ ಆ ದುಃಖ ಆದ್ಮೇಲೆ ಸುಖ. ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಚಕ್ರದಂತೆ ನಮಗೆ ಈ ಸುಖ ದುಃಖಗಳು ಬಂದೇ ಬರ್ತಿರ್ತವೆ. ಒಂದು ಬಾರಿ ಲಾಭ, ಮತ್ತೊಂದು ಬಾರಿ ನಷ್ಟ, ಒಂದು ಬಾರಿ ಜಯ, ಮತ್ತೊಂದು ಬಾರಿ ಸೋಲು, ಇವೆಲ್ಲ ಬಂದೇ ಬಂದಿರ್ತವೆ. ಹೀಗೆ ಇಡೀ ಜೀವಮಾನವನ್ನು ಪರಿಗಣನೆ ಮಾಡಿದರೆ ಇದೆಲ್ಲ ಇದ್ದದ್ದೇ. ಅದಕ್ಕಾಗಿ ಇಡೀ ಜೀವಮಾನವನ್ನು ಪರಿಗಣನೆ ಮಾಡಿ ಒಮ್ಮೆ ಇದೆಲ್ಲ ಇದ್ದದ್ದೇ. ನಮಗೆ ಮಾತ್ರ ಅಲ್ಲ, ಮತ್ತು ಎಷ್ಟೋ ಜನ ಜ್ಞಾನಿಗಳಾದವರಿಗೂ, ದೊಡ್ಡ ದೊಡ್ಡ ಪರಾಕ್ರಮಿಗಳಿಗೂ ಕೂಡ ಇವೆಲ್ಲ ಬಂದದ್ದೇ ಅಂತ ಮನುಷ್ಯ ತಿಳ್ಕೊಂಡು ಸಮಾಧಾನ ಪಡಬೇಕು. ಅದ್ರ ಹಿಂದೆ ಮತ್ತೂ ಒಂದು ವಿಷಯ ಇದೆ. ಒಟ್ಟಾರೆ ಜೀವಮಾನದಲ್ಲಿ ಬಂದಂತಹ ಸುಖ ದುಃಖ, ಜಯ ಅಪಜಯ, ಮುಖ್ಯವಾಗಿ ಸುಖ ದುಃಖ, ಇವುಗಳಿಗೆ ದ್ವಂದ್ವ ಅಂತ ಕರೀತಾರೆ. ಒಟ್ಟಾರೆ ಜೀವಮಾನದಲ್ಲಿ ಬಂದದ್ದಾಯ್ತು. ನಮ್ಮ ಜೀವಮಾನದಲ್ಲಿ ನಮಗೆ ಸುತ್ತಮುತ್ತಲು ಯಾವ ವ್ಯಕ್ತಿಗಳು ಸಿಗ್ತಾರಲ್ಲ, ಸ್ನೇಹಿತರಾಗಿ, ಬಂಧುಗಳಾಗಿ, ಮತ್ತೆ ಯಾವ್ಯಾವುದೋ ರೂಪದಿಂದ ನಮಗೆ ಸಿಕ್ಕಿರ್ತಾರಲ್ಲ, ಇವರೆಲ್ಲರಿಂದಲೂ ಕೂಡ ಒಂದು ಬಾರಿ ಸುಖ, ಒಂದು ಬಾರಿ ದುಃಖ. ಇಡೀ ಜೀವಮಾನವನ್ನು ಪರಿಗಣನೆ ಮಾಡೋದು ಒಂದು ವಿಷಯ ಬೇರೆ ಆಯಿತು. ಒಬ್ಬ ವ್ಯಕ್ತಿಯಿಂದ ಸುಖ ಸಿಗಬಹುದು, ಮತ್ತೊಂದು ವ್ಯಕ್ತಿಯಿಂದ ದುಃಖ ಸಿಗಬಹುದು. ಹೀಗೆ ಮೊದಲನೇ ನೋಟ. ಎರಡನೇ ನೋಟ ಏನಂದ್ರೆ, ಒಬ್ಬನೇ ವ್ಯಕ್ತಿಯಿಂದ, ಯಾವ ವ್ಯಕ್ತಿಯನ್ನು ನಾವು ನಂಬಿರ್ತೇವೆ ಆ ವ್ಯಕ್ತಿಯಿಂದಲೇ ಒಮ್ಮೆ ಸುಖ, ಮತ್ತೊಮ್ಮೆ ದುಃಖ. ಅವನಿಂದಲೇ ಒಮ್ಮೆ ಲಾಭ, ಒಮ್ಮೆ ನಷ್ಟ, ಒಮ್ಮೆ ಜಯ, ಅವನಿಂದಲೇ ಮತ್ತೊಮ್ಮೆ ಅಪಜಯ. ಇದು ಒಂದೇ ವ್ಯಕ್ತಿಯಿಂದ ಆಗೋದು. ಬೇರೆ ಬೇರೆ ವ್ಯಕ್ತಿಯಿಂದ ಆಗೋದು ಬೇರೆ, ಒಂದೇ ವ್ಯಕ್ತಿಯಿಂದ ಆಗೋದು ಬೇರೆ. ಇದನ್ನೆಲ್ಲ ಆ ಶ್ಲೋಕದಲ್ಲಿ ಹೇಳಲಿಲ್ಲ, ಅದನ್ನ ನಾವು ತಿಳ್ಕೊಳ್ಬೇಕಷ್ಟೆ. ಹಾಗೆ ತಿಳ್ಕೊಂಡ್ರೆ ಅದು ನಮಗೆ ಮನಸ್ಸಿಗೆ ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇವು ಕೂಡ ಅಪರಿಹಾರ್ಯವಾದ ಸಂಗತಿಗಳು. ತಸ್ಮಾತ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತುಮರ್ಹಸಿ ಅಂತ ಹಿಂದೆ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ. ಯಾವ ಸಂಗತಿಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ವೋ ಆ ಸಂಗತಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಬಿಡೋದು ಮುಖ್ಯ. ನಮ್ಮ ಶತ್ರುವನ್ನು ಹೊಡೆದಟ್ಟಬಹುದು, ಅವನನ್ನು ಸದೆ ಬಡಿಬಹುದು ಖಡ್ಗಗಳ ಮೂಲಕ, ಬಂದೂಕುಗಳ ಮೂಲಕ. ಆದರೆ ನಾವು ಯಾವ ಪರಿವಾರದಲ್ಲಿ ಇರ್ತೇವೆ, ಕುಟುಂಬ, ಸ್ನೇಹಿತರು, ಬಂಧುಗಳು, ಇದನ್ನಂತೂ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲಲ್ಲ. ಇದನ್ನಂತೂ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ಅಂದಮೇಲೆ ಇವರಿಂದಲೇ ಸುಖ ದುಃಖ ಆದ್ರೆ, ಲಾಭ ನಷ್ಟ ಆದ್ರೆ, ಜಯ ಅಪಜಯಗಳಾದ್ರೆ, ಇವ್ರನ್ನೇನು ಬಂದೂಕು ತಗೊಂಡು ಹೊಡೆದು ಹಾಕೋದು, ಖಡ್ಗ ತಗೊಂಡು ಹೊಡೆದು ಹಾಕೋದು, ಇದನ್ನು ಮಾಡೋದಿದೆ. ಇವ್ರ ಜೊತೆನೇ ನಾವು ಬದುಕಬೇಕಾಗಿದೆ. ಶತ್ರುಗಳನ್ನು ಮಣಿಸಬಹುದು ಖಡ್ಗದ ಬಲದಿಂದ. ಆದರೆ ಜನರಿಗೆ ಏನು ಮಾಡುವಂತಿದೆ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಏನು ಮಾಡುವಂತಿದೆ, ಅದನ್ನು ಇದಕ್ಕೆ ಹೊಂದ್ಕೋಬೇಕಷ್ಟೆ. ಎಂಥ ಮಹಾಪರಾಕ್ರಮಿ ಕಥೆನೂ ಇದೇನೆ, ಇದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಸುಖ ದುಃಖ ಇವೆಲ್ಲ ಇದ್ದದ್ದೇ. ಅದಕ್ಕಾಗಿ ಸುಖ ದುಃಖಗಳನ್ನು ನಾವು ಹೊರಗಿನ ವ್ಯಕ್ತಿಗಳಿಂದ, ನಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಂದ ನಾವು ನಿರೀಕ್ಷೆ ಮಾಡಬಾರ್ದು. ನಮ್ಮ ಒಳಗೆ ನಾವು ಸುಖವನ್ನ ಮತ್ತು ಜಯವನ್ನ ಮತ್ತು ಲಾಭವನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಕಂಡುಬಿಟ್ರೆ ಮನುಷ್ಯ ಗೆದ್ದ. ಅದು ನೈವಂ ಪಾಪಮ ವಾಪ್ಸಿಸಿ. ಹೀಗೆ ಕಂಡ್ರೆ, ಸುಖ ದುಃಖಗಳನ್ನು ಸಮಾನವಾಗಿ ಕಂಡು, ಲಾಭ ನಷ್ಟಗಳನ್ನ, ಜಯ ಮತ್ತು ಅಪಜಯಗಳನ್ನು ಸಮಾನವಾಗಿ ಕಾಣುವ ಮನುಷ್ಯ ನೈವಂ ಪಾಪಮ ವಾಪ್ಸಿಸಿ, ನಿನಗೆಂದು ಪಾಪ ಬರೋದಿಲ್ಲ. ಪಾಪ ಅಂತಂದ್ರೆ ಒಂದು ಪುಣ್ಯ ಪಾಪ ಅಂತ ಒಂದು ಕರಿತೀವಲ್ಲ, ಆ ಪುಣ್ಯದ ವಿರುದ್ಧವಾಗಿ ಪಾಪ ನಮಗೆ ನಾಳೆ ನರಕದಲ್ಲಿ ದುಃಖ ಕೊಡುವಂಥದ್ದು, ಅಥವಾ ಜನ್ಮಾಂತರದಲ್ಲಿ ಈ ಪಾಪದ ಪರಿಣಾಮವಾಗಿ ನಮಗೆ ಸಂಕಟ ಕೊಡುವಂಥದ್ದು ಏನಿದೆಯಲ್ಲ, ಅದು ಒಂದು ಪಾಪ. ಇಂಗ್ಲಿಷ್ನಲ್ಲಿ ಯಾವುದನ್ನು ಸಿನ್ ಅಂತಾರಲ್ಲ, ಅದು ಒಂದು ಪಾಪವೇ ಸರಿ. ಮತ್ತೊಂದು ಏನಂತಂದ್ರೆ, ಪಾಪ ಅಂದ್ರೆ ನಮಗೆ ಸಂತಾಪ, ಅದು ಒಂದು ಪಾಪನೇ. ಈ ಜಗತ್ತಿನಲ್ಲಿ ದುಃಖ, ನೋವು, ಇದು ನಮಗೆ ಈ ಜಗತ್ತಿನಲ್ಲಿ ಬರೋದಿಲ್ಲ. ಮುಂದೆ ಪಾಪ ಬರೋದಿಲ್ಲ ಅನ್ನೋದಾಯ್ತು. ಸುಖ ದುಃಖಗಳನ್ನು ಸಮಾನವಾಗಿ ಕಾಣ್ಲಿಕ್ಕೆ ಸಾಧ್ಯ ಆದ್ರೆ, ಲಾಭ ಅಲಾಭ ಜಯ ಅಪಜಯಗಳನ್ನು ಸಮಾನವಾಗಿ ಕಾಣ್ಲಿಕ್ಕೆ ಸಾಧ್ಯ ಆದ್ರೆ, ಈ ಜಗತ್ತಿನಲ್ಲೇ ಅವನಿಗೆ ಎಂದು ಸಂತಾಪ ಆಗೋದಿಲ್ಲ. ಅದನ್ನೂ ಒಂದು ತಿಳ್ಕೋಬೇಕು ಇದ್ರ ಮೂಲಕ. ಈ ಜಗತ್ತಿನಲ್ಲೇ ಅವನು ಗೆದ್ದಂತೆ, ಬೇರೆ ಮಾರ್ಗವೇ ಇಲ್ಲ ಅವನಿಗೆ. ಅದಕ್ಕಾಗಿ ಹಿಂದೆ ಉದ್ಯೋಗ ಪರ್ವದಲ್ಲಿ ಒಂದು ಶ್ಲೋಕ ಬಂದಿತ್ತಲ್ಲ, ಆ ಶ್ಲೋಕವನ್ನು ನಾವು ಮೇಲಿದ ಮೇಲೆ ನೆನಪು ಮಾಡ್ಕೊಳ್ಬೇಕು. ಈ ಶ್ಲೋಕಕ್ಕೂ ಆ ಶ್ಲೋಕಕ್ಕೂ ಒಂದು ಸಂಬಂಧ ಇದೆ. ಮನೋವಿಶ್ಲೇಷಣೆಯನ್ನು ಬಹಳ ಅದ್ಭುತವಾಗಿ ನಡೆಸಿದಂತಹ ಒಂದು ಶ್ಲೋಕ ಅದು. ಮುನೇರಪಿ ವನಸ್ಥಸ್ಯ ಸ್ವಾನಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಃ ಪಕ್ಷಾಃ ಮಿತ್ರೋದಾಸೀನು ಶತ್ರವಃ. ಇದು ಆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅಲ್ಲಿ ಬಂದದ್ದಲ್ಲ, ಆದ್ರೆ ಅದೇ ಶ್ಲೋಕದ ಪ್ರಭಾವ ಇದ್ದಂತ ಮತ್ತೊಂದು ಶ್ಲೋಕ, ಮತ್ತೊಂದು ಯಾರೋ ಕವಿ ಮಾಡಿದಂತ ಸುಭಾಷಿತ. ಇದಾದ್ಮೇಲೆ ಮುಂದೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಂದು ಸುಭಾಷಿತನ ಹೇಳ್ತೇನೆ. ಇಲ್ಲಿ ಸುಖ ದುಃಖ ಲಾಭ ಅಲಾಭ ಜಯ ಅಪಜಯ ಅಂತ ಹೇಳಿದ್ನಲ್ಲ, ಇದು ಒಟ್ಟಾರೆ ಜೀವಮಾನದಲ್ಲಿ ಒಬ್ಬನಿಂದ ಸುಖ ಮತ್ತೊಬ್ಬನಿಂದ ದುಃಖ,
ಒಬ್ಬನಿಂದ ಜಯ ಮತ್ತೊಬ್ಬನಿಂದ ಅಪಜಯ ಅಂತ ಏನು ಹೇಳಿದ್ನಲ್ಲ, ಅದಲ್ಲದೆ ಒಬ್ಬನೇ ವ್ಯಕ್ತಿಯಿಂದ ಒಂದು ಕಾಲಕ್ಕೆ ಸುಖ ಮತ್ತೊಂದು ಕಾಲಕ್ಕೆ ದುಃಖ ಬರ್ಬೋದು, ಒಂದು ಕಾಲಕ್ಕೆ ಜಯ ಮತ್ತೊಂದು ಕಾಲಕ್ಕೆ ಅಪಜಯ ಬರಬಹುದು ಅಂತನೂ ನೋಡಿದ್ವಲ್ಲ. ಈ ಜಯ ಮತ್ತು ಅಪಜಯಗಳಿಗೆ, ಸುಖ ದುಃಖಗಳಿಗೆ ಮನುಷ್ಯ ಹೆದರಬಾರದು. ಯಾಕೆಂತಂದ್ರೆ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರು, ಮುನಿ ನಾನು ಸನ್ಯಾಸಿ ಸರ್ವಸಂಗ ಪರಿತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವ ಮನುಷ್ಯನಿಗೂ ಕೂಡ ವನಸ್ಥಸ್ಯ ಕಾಡಿಗೆ ಹೋಗಿ ಕೂತಿದ್ದಾನೆ, ನಮಗೆ ಸಂಸಾರ ಬೇಡ ಅಂತ ಹೇಳಿ ವಾನಪ್ರಸ್ಥಾಶ್ರಮವನ್ನು ದಾಟಿ ಎಲ್ಲ ಆತ್ಮಶ್ರಾದ್ದ ಮಾಡಿಕೊಂಡು ಇನ್ನು ಯಾರ ಹಂಗೂ ಇಲ್ಲ, ಜಾತಾ ಶೌಚ ಮೃತಾ ಶೌಚ ಯಾವುದೂ ಇಲ್ಲ ಅಂತ ಹೇಳಿ ಕಾಡಿಗೆ ಹೋಗಿ ಕೂತಿದ್ದಾನೆ. ಅಂಥವನಿಗೂ ಕೂಡ ಸ್ವಾನಿ ಕರ್ಮಾಣಿ ಕುರುವತಃ ತನ್ನ ಕೆಲಸವನ್ನು ಮಾಡುವಂಥ ಮನುಷ್ಯನಿಗೂ ಕೂಡ 3 ಜನ, ಒಬ್ಬ ಶತ್ರು, ಒಬ್ಬ ಮಿತ್ರ, ಒಬ್ಬ ಉದಾಸೀನ, ಕಾಡಿನಲ್ಲೂ ಅವನಿಗೆ ಸಿಗ್ತಾರೆ. ಕಾಡಿನಲ್ಲೇ ಸಿಗ್ತಾರೆ ಅಂತಂದ್ಮೇಲೆ ನಾವು ನಾಡಿನಲ್ಲಿ ಬದುಕುವವರು, ನಮಗೆ 100 ಹಿತಾಸಕ್ತಿಗಳು, ನಮ್ಮ ಗುಂಪಿನ ಹಿತಾಸಕ್ತಿ, ನಮ್ಮ ಸಮಾಜದ ಹಿತಾಸಕ್ತಿ, ರಾಷ್ಟ್ರದ ಹಿತಾಸಕ್ತಿ, 108 ಹಿತಾಸಕ್ತಿಗಳ ಸಲುವಾಗಿ ಬಡದಾಡುವ ಮಂದಿ ನಾವು. ನಮಗೆ ಸುಖ ದುಃಖ ಆಗ್ತವೆ, ಜಯ ಅಪಜಯಗಳು ಆಗ್ತವೆ ಅಂತ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಮುನಿಗೇ ಇದಾಗ್ತದೆ ಅಂತಂದ್ಮೇಲೆ. ಮತ್ತೆ ಏನ್ ಕವಿ ಈ ಸುಭಾಷಿತವನ್ನು ಹೇಳಿದ್ನಲ್ಲ, ಇವನಿಗೆ ಮೂಲವಾದದ್ದು ಆ ಮಹಾಭಾರತದ ಆ ಸುಭಾಷಿತ, ಉದ್ಯೋಗ ಪರ್ವದ್ದು. ವಿದುರ ಧೃತರಾಷ್ಟ್ರನಿಗೆ ಹೇಳಿದ್ದು, ಪಂಚತ್ವಾನು ಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣ್ಯಮಿತ್ರಾಹ ಮಧ್ಯಸ್ಥಾಹ ಉಪಜೀವಿನವು ಅಥವಾ ಉಪಜೀವಕಾಹ ಅಂತಿರ್ಬೇಕು. ನೀನು ಈ ಸುಖ ದುಃಖ ಲಾಭ ಅಲಾಭ ಜಯ ಅಪಜಯ ಇದಕ್ಕೆ ಹೆದರಬೇಕಾಗಿಲ್ಲ. ಯಾಕೆಂದ್ರೆ ನಿನಗೆ ಒಂದು ಕಡೆ ಇವತ್ತು ದುಃಖ ಆಗ್ಬೋದು, ಒಂದ್ ಕಡೆ ಇವತ್ತು ನುಕ್ಸಾನ್ ಆಗ್ಬೋದು, ಆದ್ರೆ ಮತ್ತೊಂದು ಕಡೆ ನಿನ್ನ ಸುಖ ಆಗೇ ಆಗ್ತದೆ. ಯಾಕೆ? ಎತ್ರ ಎತ್ರ ಗಮಿಷ್ಯಸಿ, ಈ ಜಗತ್ತಿನಲ್ಲಿ ಎಲ್ಲೇ ಹೋಗು, ಯಾವ ಊರಿಗೆ ಹೋಗು, ಯಾವ ಆಶ್ರಮಕ್ಕೆ ಹೋಗು. ಆಶ್ರಮ ಅಂದ್ರೆ ಈ ಗುಡಿ ಗುಂಡಾರಗಳು ಮಠಗಳು ಅವಲ್ಲ. ನೀನು ಬ್ರಹ್ಮಚಾರಿ ಆಗಿರು, ಗೃಹಸ್ಥ ಆಗಿರು, ವಾನಪ್ರಸ್ಥ ಆಗಿರು ಅಥವಾ ಸನ್ಯಾಸಿ ಆಗಿರು, ಅದು ಯಾವ ವರ್ಣದಲ್ಲೇ ಹುಟ್ಟು, ಯಾವ ಆಶ್ರಮದಲ್ಲೇ ಹುಟ್ಟು, ಯಾವ ಊರಿಗೆ ಹೋಗು ಅಥವಾ ಯಾವ ಕಾಲಕ್ಕೆ ಹೋಗು, ಅದು ಕಲಿಯುಗವೇ ಆಗಲಿ ಕೃತಯುಗವೇ ಆಗಲಿ ಯಾವ ಕಾಲವೇ ಆಗಲಿ, ನೀನು ಎಲ್ಲೇ ಹೋದ್ರು ನಿನಗೆ 5 ಜನ ಸಿಕ್ಕೇ ಸಿಗ್ತಾರೆ. ಆ ಯಾವ 5 ಜನ ಅಂತಂದ್ರೆ ಮಿತ್ರಾಣಿ, ಸ್ನೇಹಿತರು ಸಿಗ್ತಾರೆ. ಎಲ್ಲೇ ಹೋದ್ರು ಒಬ್ಬರು ಸ್ನೇಹಿತರು ಸಿಗ್ತಾರೆ. ಕಲಿಯುಗ ತೀರಾ ವಿಕೋಪಕ್ಕೆ ಹೋಗಿ ಜಗತ್ತಿನಲ್ಲೆಲ್ಲ ತಾಮಸರು ತುಂಬಿ ಎಲ್ಲಾ ಕಡೆ ಬಡದಾಟಗಳೇ ನಡೆದಿದ್ರು ಒಬ್ಬ ಸಜ್ಜನ, ಒಬ್ಬ ಸ್ನೇಹಿತ ಇದ್ದೇ ಇರ್ತಾನೆ. ಮಿತ್ರಾಣಿ ಅಮಿತ್ರಾಹ, ಶತ್ರುಗಳು. ಕೃತಯುಗದಲ್ಲೂ ಶತ್ರುಗಳು ಇದ್ದೇ ಇದ್ರು, ಕೃತಯುಗದಲ್ಲೂ ಸಜ್ಜನರು ಇದ್ರು, ಸಜ್ಜನರು ಹೆಚ್ಚಿದ್ರು, ದುರ್ಜನರು ಕಡಿಮೆ ಇರಬಹುದು. ಆದ್ರೂ ಶತ್ರುಗಳು ಇದ್ರಲ್ಲ ಅವಾಗಲೂ ಈಗೇನು ಅನ್ಯಾಯ ಅನಾಚಾರಗಳು ಅಪಚಾರಗಳು ಆಗ್ತವೆ ಅವು ಅವಾಗಲೂ ಆಗ್ತಿದ್ವಲ್ಲ. ಆದ್ರಿಂದ ಎತ್ರ ಎತ್ರ ಗಮಿಷ್ಯಸಿ ಅಂದ್ರೆ ಎತ್ರ ಎತ್ರ ಕಾಲೇ, ಯಾವುದೇ ಕಾಲ ಇರಲಿ, ಅದು ಕೃತಯುಗ ಬಹಳ ದೊಡ್ಡ ಕಾಲ ಇರಬಹುದು. ರಾಮನ ಆಡಳಿತ, ಕೃಷ್ಣನ ಆಡಳಿತ, ಮಾಂಧಾತನ ಆಡಳಿತ, ಬೇಕಾದವರು ಆಡಳಿತಗಾರರಾಗಿರ್ಲಿ, ಅಲ್ಲಿ ಶತ್ರುಗಳು, ಸಜ್ಜನರಿಗೆ ಶತ್ರುಗಳು ಇದ್ದೇ ಇರ್ತಾರೆ. ಅದಕ್ಕೇನು ಮಾರ್ಗ ಇಲ್ಲ ಬೇರೆ. ಮಧ್ಯಸ್ಥಾಹ, ಇನ್ನ ನಿಮಗೆ ಶತ್ರುಗಳು ಅಲ್ಲ, ನಿಮಗೆ ಮಿತ್ರರು ಅಲ್ಲ, ನಿಮ್ಮನ್ನು ಅವ್ರು ಪ್ರೀತಿಸೋದು ಇಲ್ಲ, ನಿಮಗೆ ಉಪಕಾರನೂ ಮಾಡೋದಿಲ್ಲ, ನಿಮ್ಮನ್ನು ಅವ್ರು ದ್ವೇಷಿಸೋದು ಇಲ್ಲ, ನಿಮಗೆ ಅಪಕಾರನೂ ಮಾಡೋದಿಲ್ಲ. ಅಂಥ ಜನರು ಇರ್ತಾರೆ. ಯಾವ ಕಾಲಕ್ಕೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು ಆ ಜನ ಇರ್ತಾರೆ. ಮಿತ್ರಾಣ್ಯಮಿತ್ರಾಹ ಮಧ್ಯಸ್ಥಾಹ ಉಪಜೀವಕವು, ಅದು ಬಹಳ ಮಹತ್ವದ್ದು. ನೀವೇ ಅತ್ಯಂತ ದಟ್ಟ ದರಿದ್ರರಾಗಿ ದಿವಾಳಿ ಎದ್ದು ಹೋಗಿ ಇನ್ನೇನು ನನಗೆ ನಾಳೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದೀರಿ, ಅಥವಾ ನೀವೇ ತೀರಾ ಮಾನಸಿಕವಾಗಿ ಅಸಹಾಯಕರಾಗಿ ಬಿಟ್ಟಿದ್ದೀರಿ. ನನಗೆ ಗತಿ ಯಾರು, ನನ್ನನ್ನು ಯಾರು ನೋಡೋರಿಲ್ಲ, ಈಗ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀವೇ ಪರಿಸ್ಥಿತಿಗೆ ತಲುಪಿದ್ದೀರಿ. ಆದ್ರೆ ನಿಮ್ಮ ಹತ್ರ ಒಬ್ಬ ಸಹಾಯ ಕೇಳಲಿಕ್ಕೆ ಬರ್ತಾನೆ. ಅಂಥ ಸಂದರ್ಭದಲ್ಲಿ ನಿಮಗೇ ಸಂಕಟ ಆಗಿದ್ದಾಗ ನಿಮ್ಮ ಹತ್ರ ಒಬ್ಬ ಸಹಾಯ ಕೇಳಲಿಕ್ಕೆ ಬರ್ತಾನೆ. ಅದರಿಂದ ನಮಗೇನು ಲಾಭ ಅಂದ್ರೆ ಅದನ್ನು ನಾವು ಲಾಭ ಅನ್ನೋ ದೃಷ್ಟಿಯಿಂದ ನೋಡಬೇಕು. ಇವತ್ತು ನಾವು ಯಾವತ್ತಕ್ಕೂ ಉಪಯೋಗ ಇಲ್ಲ, ನಾವು ನಮ್ಮನ್ನು ಯಾರು ಪರಿಗಣನೆಗೆ ತಗೋತಾ ಇಲ್ಲ, ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ, ನಾನೊಂದು ವ್ಯರ್ಥ ಜೀವ, ಯಾವಾಗ ಸಾಯಬೇಕು ಅಂತೆಲ್ಲ ಆಲೋಚನೆ ಮಾಡ್ತಿರ್ತಾರೆ ಜನ. ಇಂಥವೆಲ್ಲ ಭ್ರಾಂತಿಗಳೆಲ್ಲ ಮನುಷ್ಯನ ತಲೆಗೆ ಹೊಕ್ಕಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಒಬ್ಬ ನಮ್ಮ ಸಹಾಯವನ್ನು ಅರಸಿ ಬರ್ತಾನೆ. ಬಂದ್ರೆ ಅವನಿಗೆ ಸಹಾಯ ಮಾಡುವ ಮೂಲಕ ನಾವೊಂದು ಧನ್ಯತೆ ಪಡ್ಕೋಬಹುದು. ಮನುಷ್ಯನಿಗೆ ಮನಃಶಾಸ್ತ್ರ ಹೇಳ್ತದೆ, ಈಗೋ ಸ್ಯಾಟಿಸ್ಫೈಡ್ ಆಗ್ಬೇಕಂತ. ಮನುಷ್ಯನ ಅಹಂಕಾರ ಅಂತ ಒಂದಿರ್ತದಲ್ಲ, ಅದಕ್ಕೆ ತೃಪ್ತಿ ಆಗ್ಬೇಕು. ನಾನು ಒಂದು ಸ್ವಲ್ಪ ಈ ಜಗತ್ತಿಗೆ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ರೀತಿಯಲ್ಲಿ ನಾನು ಸ್ವಲ್ಪ ಸಹಾಯಕನಾಗಿದ್ದೇನೆ, ನಾನು ಇವರೆಲ್ಲ ತಿಳಿದಂತೆ, ಈ ಜಗತ್ತೆಲ್ಲ ತಿಳಿದಂತೆ, ನಾನೇ ತಿಳಿದಂತೆ ಪೂರ್ಣ ಅಪ್ರಯೋಜಕನಲ್ಲ, ನನ್ನಿಂದಲೂ ಯಾರೋ ಒಬ್ಬರಿಗೆ ಈ ಜಗತ್ತಿನಲ್ಲಿ ಪ್ರಯೋಜನ ಇದೆ ಅನ್ನೋ ಭಾವನೆ ನಮ್ಮನ್ನು ಬಹಳ ತೃಪ್ತವಾಗಿರ್ತದೆ. ಅದೇ ಆ ಅಹಂಕಾರಕ್ಕೆ ತೃಪ್ತಿ ಆಗೋದು, ನಮ್ಮ ಒಳಗಿನ ಅಹಂಕಾರಕ್ಕೆ. ಮತ್ತೊಂದು,
ಇದು ಉಪಜೀವಕರ ಬಗ್ಗೆ ಆಯ್ತು. ಇನ್ನೊಂದು ಉಪಜೀವಿಯರ ಬಗ್ಗೆ. ನೀವು ಎಲ್ಲೇ ಎಷ್ಟೇ ಕಷ್ಟದಲ್ಲಿ ನೀವಿದ್ರೂ ಕೂಡ ನಿಮಗೆ ಸಹಾಯ ಮಾಡೋರು ಒಬ್ಬರು ಸಿಗ್ತಾರೆ. ಅದು ದೇವರೇ ಸಿಗ್ಬೋದು, ಅಥವಾ ದೇವರು ಮತ್ತಾರೋ ವ್ಯಕ್ತಿಯಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಬರ್ಬೋದು. ಅದು ಗೊತ್ತಾಗೋದಿಲ್ಲ ಅಷ್ಟೇ ನಮಗೆ. ನಮ್ಗೆ ಏನಾಗ್ಬಿಡ್ತದೆ ಅಂದ್ರೆ, ನಮ್ಗೆ ಏನು ಇವತ್ತಿಲ್ಲ ಅನ್ನೋದು ಮುಖ್ಯ ಆಗಿಬಿಡ್ತದೆ, ಏನಿದೆ ಅನ್ನೋದು ಮುಖ್ಯ ಆಗೋದಿಲ್ಲ ಮನುಷ್ಯನಿಗೆ. ಏನಿದೆ ಅನ್ನೋದ್ರಲ್ಲಿ ಮನುಷ್ಯ ತೃಪ್ತಿ ಕಾಣಬೇಕು. ನಿಮಗೊಬ್ರು ಸಹಾಯ ಮಾಡೋರು ಅವತ್ತಿದ್ದೇ ಇರ್ತಾರೆ. ಅಂಥ ಕಷ್ಟದಲ್ಲಿಯೂ ಕೂಡ ನಿಮಗೊಬ್ರು ಸಹಾಯ ಮಾಡೋರು ಇರ್ತಾರೆ. ಆ ಮೂಲಕ ಅಂತೂ ಯಾವನೋ ಒಬ್ಬ ವ್ಯಕ್ತಿಗೆ ನಾನು ಬೇಕಾದವನಾಗಿದ್ದೀನಿ, ಈ ಜಗತ್ತಿನಲ್ಲಿ ಎಲ್ಲರಿಗೂ ನಾನು ಬೇಡಾದವನಲ್ಲ, ನನ್ನನ್ನು ಪ್ರೀತಿಸುವವನೊಬ್ಬ ಇದ್ದಾನೆ, ನನ್ನನ್ನು ಪ್ರೀತಿಸಿ ನಂಗೆ ಸಹಾಯ ಮಾಡಿ ನನ್ನನ್ನು ಮೇಲೆತ್ತುವವನೊಬ್ಬನು ಇದ್ದಾನೆ ಅನ್ನೋ ಭಾವನೆ ಏನಿದೆಯಲ್ಲ, ನಮ್ಮನ್ನು ಒಂದೇ ಕ್ಷಣದಲ್ಲಿ ಮೇಲೆತ್ತಿ ಬಿಡ್ತದೆ. ಅದು ಮುಳುಗುವವನಿಗೆ ಹುಲ್ಲುಗಡ್ಡಿ ಆಸರೆ ಅಂದ್ರೆ ಅದೇ. ಮತ್ತೆ ನಮ್ಮಿಂದ ಯಾರಿಗೂ ಉಪಯೋಗ ಇಲ್ಲ, ನಮ್ಮಿಂದ ಏನಾಗಬೇಕಾಗಿದೆ ಇನ್ನ ಅಂತ ಆಲೋಚನೆ ಮಾಡುವವರಿಗೂ ನಮ್ಮ ಹತ್ರ ಬಂದು ನಮ್ಮ ಕಡೆಯಿಂದ ಒಂದು ಸಹಾಯ ತಗೊಂಡು, ಏನೋ ದೈಹಿಕ ಸಹಾಯ ಇರ್ಬೋದು, ಮಾನಸಿಕ ಸಹಾಯ ಇರ್ಬೋದು, ಜ್ಞಾನದ ಸಹಾಯ ಇರ್ಬೋದು, ಏನೋ ಸಹಾಯ ನಮ್ಮ ಕಡೆಯಿಂದ ತಗೊಂಡು ನಮಗೊಂದು ತೃಪ್ತಿ ಕೊಡ್ತಾನೆ. ಇಂಥವ್ರಿಗೆ ಒಂದು ಸಹಾಯ ಮಾಡಿದ್ನಲ್ಲ ಅಂತ ತೃಪ್ತಿ, ಇಂಥವನೊಬ್ಬ ನಮ್ಮನ್ನು ರಕ್ಷಣೆ ಮಾಡುವವನಿದ್ದಾನಲ್ಲ ಅಂತ ಮತ್ತೊಂದು ತೃಪ್ತಿ. ಇವರೇ ಉಪಜೀವಕರು. ಈ 5 ಜನ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ, ಗಂಡಾಗಲಿ ಹೆಣ್ಣಾಗಲಿ, ಯಾವ ಜಾತಿಯಲ್ಲಿರಲಿ, ಯಾವ ಸಮಾಜದಲ್ಲಿರಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಈ 5 ಜನ ಸಿಗ್ತಾರೆ. ಈ 5 ಜನ ಸಿಗ್ತಾರೆ ಅಂದಮೇಲೆ ಸುಖ ದುಃಖ, ಲಾಭ ಅಲಾಭ, ಜಯ ಅಜಯ ಅಪಜಯ ಎಲ್ಲ ಸಮಾನ. ಆ ಮನುಷ್ಯನಿಗೆ ಗೆದ್ದೋದ ಆ ಮನುಷ್ಯ. ಇದನ್ನ ಭರವಸೆಯಿಂದ ತಿಳ್ಕೋ ಅಂತ ಕೃಷ್ಣ ಹೇಳಿದ. ಇದೆಲ್ಲ ಆ ಶ್ಲೋಕದಲ್ಲಿ ಕಾಣಿಸೋದಿಲ್ಲ, ಕಾಣಿಸ್ಬೇಕಾಗಿಲ್ಲ. ಹಂಗೆಲ್ಲ ಶ್ಲೋಕ ಹೇಳೋದಾಗಿದ್ದು ಇಷ್ಟನ್ನು ಹೇಳಲಿಕ್ಕೆ 10 ಶ್ಲೋಕ ಬರೀಬೇಕಾಗ್ತಿತ್ತು. ನಾವು ಆ ಶ್ಲೋಕದಿಂದ ತಿಳ್ಕೋಬೇಕಷ್ಟೆ. ಪ್ರಾಯ ಮನೋವಿಶ್ಲೇಷಣೆಗೆ ಉಪಯೋಗ ಮಾಡಬಹುದಾದಂಥ ಅತಿ ದೊಡ್ಡ ಮಹತ್ವದ ಶ್ಲೋಕ ಇದು. ಈಗ ನಾನು ಹಿಂದೆ ಹೇಳಿದೆ, ಈ ಭಗವದ್ಗೀತೆ ಪ್ರವಚನ ಪ್ರಾರಂಭ ಮಾಡುವಾಗಲೇ ಹೇಳಿದ್ದೆ, ಮನಃಶಾಸ್ತ್ರ ಆಗಲಿ ಮನೋವಿಶ್ಲೇಷಣಾ ಶಾಸ್ತ್ರ ಆಗಲಿ ನನ್ನ ವಿಷಯ ಏನಲ್ಲ, ಆ ವಿಷಯದಲ್ಲಿ ನಾನು ಪದವೀಧರನೂ ಅಲ್ಲ, ನಾನು ಅದನ್ನ ಪ್ರಾಕ್ಟೀಸು ಮಾಡ್ತಿಲ್ಲ. ಆದರೆ ಯಾವ ಥರ ಮನೋವಿಶ್ಲೇಷಣೆ ಮಾಡ್ತಾರೆ, ಏನು ತರಬೇತಿ ಕೊಡ್ತಾರೆ ಅಂತ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಆವಾಗ ನೋಡ್ತಿದ್ದೆ. ಎಷ್ಟೋ ಜನ ವೈದ್ಯರಿಗೆ ಈ ಭಾರತೀಯ ಮನಃಶಾಸ್ತ್ರ, ಈ ಭಗವದ್ಗೀತೆಯ ಮನಃಶಾಸ್ತ್ರ, ಮನೋವಿಶ್ಲೇಷಣಾ ವಿಧಾನ ಇದು ಗೊತ್ತಿಲ್ಲ ಅಂತ ಅನಿಸ್ತು ನನಗೆ. ಅವ್ರನ್ನ ನೋಡಿದ್ರೆ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿದೆ, ಎಷ್ಟೋ ಜನರಿಗೆ ಗೊತ್ತಿದೆ. ಎಷ್ಟೋ ಜನ ಅಮೆರಿಕಾದಲ್ಲಿಯೂ ಕೂಡ, ಅಮೆರಿಕಾದಂಥ ದೊಡ್ಡ ದೊಡ್ಡ ದೇಶಗಳಲ್ಲಿಯೂ ಕೂಡ ಮನೋವಿಶ್ಲೇಷಣಾಕಾರರು ತಮ್ಮ ಕ್ಲಿನಿಕ್ನಲ್ಲಿ ಭಗವದ್ಗೀತೆಯ ಚಿತ್ರವನ್ನು ಹಾಕೊಂಡು ಕೂತಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅವ್ರಿಗೆ ಅದ್ರ ಮಹತ್ವ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ. ಎಷ್ಟೋ ಜನರಿಗೆ ಗೊತ್ತು, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವರು ಮನೋವಿಶ್ಲೇಷಣೆ ಮಾಡೋ ರೀತಿ ನೋಡಿದ್ರೆ, ಯಾಕಂದ್ರೆ ಅವ್ರಿಗೆ ತರಬೇತಿಯೇ ಇಲ್ಲ. ಅವ್ರಿಗಿರೋ ತರಬೇತಿ ಇಲ್ಲ. ನಮಗೆಲ್ಲ ಇರೋ ತರಬೇತಿ ಏನು? 1ನೇ ಕ್ಲಾಸಿಂದ 10ನೇ ಕ್ಲಾಸು, ಮುಂದೆ PUC, ಡಿಗ್ರಿ, ನಮ್ಮ ಸ್ಪೆಷಲೈಸೇಷನ್ ಎಲ್ಲ ಕಡೆ ನಮಗಿರೋ ತರಬೇತಿ. ಪಾಶ್ಚಾತ್ಯರು ಯಾವ ಶಾಸ್ತ್ರ ಕೊಟ್ಟರು ಅದನ್ನೇ ತರಬೇತಿ. ಪ್ರಾಚೀನ ಗುರುಕುಲಗಳಲ್ಲಿ ಏನು ತರಬೇತಿ ಇತ್ತು, ಆ ತರಬೇತಿ ಎಲ್ಲರಿಗೂ ಸಿಗ್ತಿಲ್ಲಲ್ಲ. ಅದರಿಂದ ಭಗವದ್ಗೀತೆಯನ್ನ ಜೀವಮಾನದಲ್ಲಿ ಒಂದು ಅಕ್ಷರವೂ ಓದದೆ ಮನೋವಿಶ್ಲೇಷಣೆ ಮಾಡುವಂಥ ಮನಃಶಾಸ್ತ್ರಜ್ಞರು, ಥರ ಮನೋವೈದ್ಯರು ಇದ್ದಾರೆ ಹೇರಳವಾಗಿ. ಅವರೆಲ್ಲ ಇದನ್ನು ಓದಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು ಅನ್ನೋದು ನನಗನ್ನಿಸ್ತು. ಎಲ್ಲರೂ ಓದಿಲ್ಲ ಅಂತ ಹೇಳ್ತಿಲ್ಲ, ಓದದೇ ಇದ್ದವ್ರು ಭಾಳ ಇದ್ದಾರೆ ಅಂತ ಅನ್ನಿಸ್ತು ನನಗೆ ಕೆಲವು ಪುಸ್ತಕಗಳನ್ನೆಲ್ಲ ಓದಿದಾಗ. ಅದಕ್ಕೆ ಈ ಶ್ಲೋಕ ಬಹಳ ಅದ್ಭುತವಾದ ಶ್ಲೋಕ ಇದು. ಏನು ಮಾಡ್ಬೇಕು ನಾವು ಏನು ಪಾರಾಯಣ ಮಾಡ್ಬೇಕು ಹೇಳ್ರಿ ಅಂತ ಕೇಳಿದವರಿದ್ದಾರೆ. ಏನೂ ಪಾರಾಯಣ ಮಾಡೋದಬೇಕಾಗಿ ಭಗವದ್ಗೀತೆ ಪಾರಾಯಣ ಮಾಡ್ರಿ ನಿತ್ಯ. ನಾರಾಯಣ ವರ್ಮ ಮಾಡಬೇಕು, ವಿಷ್ಣು ಸಹಸ್ರನಾಮ ಮಾಡಬೇಕು, ವಿಜಯದಾಸರ ಕವಚ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡಬೇಕು. ಭಗವದ್ಗೀತೆ ಪಾರಾಯಣ ಮಾಡ್ರಿ ನಿತ್ಯ. ಒಂದು ಶ್ಲೋಕಾರ್ಧವನ್ನ, ಒಂದು ಶ್ಲೋಕವನ್ನ, ಒಂದು ಅರ್ಧ, ಒಂದು ಪಾದ, ಏನನ್ನಾದರೂ ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು ಅನ್ನುವಂಥ ಇಂಥ ಒಂದು ಶ್ಲೋಕ ಆದರೂ ನಿತ್ಯ ಪಾರಾಯಣ ಮಾಡ್ತಾ ಹೋದ್ರೆ ಆ ಭಗವಂತ ನಮಗೆ ಕೊಟ್ಟಂಥ ಸಂದೇಶ ಎಷ್ಟು ಮಹತ್ವದ್ದು ಅಂತ ನಮ್ಗೆ ಅರ್ಥ ಆಗ್ತದೆ. ಅವನು ಹಿಂದೆ ಹೇಳಿದ್ನಲ್ಲ ಅರ್ಜುನ, ಪಾಪಮೇವಾಶ್ರಯೇದ ಅಸ್ಮಾನ್, ನನಗೆ ಪಾಪ ಬಂದ್ಬಿಡ್ತದೆ ಅಂತ ಗೋಳಾಡಿದ್ನಲ್ಲ, ಆ ಗೋಳಾಟ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಉತ್ತರ ಇದು, ನೈವಂ ಪಾಪಮವಾಪ್ಸಿಸಿ. ಈನೆಲ್ಲ ಗುರುಗಳನ್ನ, ಹಿರಿಯರನ್ನ, ಬಂಧು ಬಾಂಧವರನ್ನ ಕೊಂದುಬಿಟ್ರೆ ಪಾಪ ಬಂದಿತ್ತು ಅಂತ ಅವನಿಗೆ ಆತಂಕ ಇತ್ತಲ್ಲ. ನೈವಂ ಪಾಪಮವಾಪ್ಸಿಸಿ, ನಿನಗೆ ಪಾಪ ಬರೋದಿಲ್ಲ, ಹೆದರಬೇಡ. ಇಲ್ಲಿ ಏನಿದೆ ಅಂದ್ರೆ, ತಥೋ ಯುದ್ಧಾಯ ಯುಜ್ಯಸ್ವ, ಮುಂದೆ ಯುದ್ಧಕ್ಕೆ ತಯಾರಾಗು. ತತಃ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅನಂತರ ಅಂತ. ಇಲ್ಲಿ ಅನಂತರ ಅಂತ ಅರ್ಥ ಹೇಳೋದಕ್ಕಿಂತ ಇನ್ನೊಂದು ಬೇರೆ ಅರ್ಥ ಹೇಳೋದು ಉಚಿತ ಅಂತ ಕಾಣಿಸ್ತು ನನಗೆ. ಯಾಕೆಂದ್ರೆ ತತಃ ಅನ್ನೋ ಶಬ್ದಕ್ಕೆ ಅನಂತರ ಅಂತ ಹೇಳಿಬಿಟ್ರೆ ಅದು ಪುನರುಕ್ತಿ ಆಗಿಬಿಡ್ತದೆ. ಹಿಂದೆ ಈ ಪೂರ್ವಾರ್ಧದಲ್ಲಿ ಸುಖ ದುಃಖಗಳನ್ನ ಸಮಾನವಾಗಿ, ಸುಖ ದುಃಖಗಳನ್ನ, ಲಾಭಾಲಾಭಗಳನ್ನ, ಜಯಾಜಯಗಳನ್ನ ಸಮಾನವಾಗಿ ಕಂಡು ಅಂತಿದೆ. ಕಂಡು ಆದ್ಮೇಲೆ ಮತ್ತೆ ಅನಂತರ ಅಂತ ಬೇಕಾಗಿಲ್ಲ. ನಾನು ಊಟ ಮಾಡಿ ಶಾಲೆಗೆ ಹೋಗುತ್ತೇನೆ, ಇಷ್ಟು ಸಾಕು. ನಾನು ಊಟ ಮಾಡಿ ಅನಂತರ ಶಾಲೆಗೆ ಹೋಗುತ್ತೇನೆ ಅಂತ ಬೇಕಾಗಿಲ್ಲ. ಇದು ಸಾಮಾನ್ಯ ಭಾಷೆ ಇದ್ದವರು
ಭಾಷಾ ನಿತ್ಯ ಮಾತಾಡುವವರಿಗೂ ಎಲ್ಲಾ ಭಾಷೆ ಇದ್ದವರಿಗೂ ಈ ಸಂಗತಿ ಗೊತ್ತೇ ಗೊತ್ತು. ಕೃತ್ವ ಮಾಡಿ ಎಲ್ಲರೂ ಸಮಾನವಾಗಿ ಕಂಡು ಯುದ್ಧ ಮಾಡು. ತತಃ ಅಂತ ಬೇಕಾಗಿದ್ದಿಲ್ಲ. ತತಃ ಅಂತಂದ್ರೆ ಆ ತತಃ ಅನ್ನೋಕೆ ಹಾಗಾದ್ರೆ ಬೇರೆ ಅರ್ಥ ಹೇಳಬೇಕು, ಆಮೇಲೆ ಅಂತ ಅಷ್ಟೇ ಅರ್ಥ ಅಲ್ಲ. ಏನು ಬೇರೆ ಅರ್ಥ ಅಂತಂದ್ರೆ ಇದು ಭಗವಂತ ನಿನಗೆ ಪ್ರೇರೇಪಣೆ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅದೊಂದು ಸಂಗತಿ ಅಲ್ಲಿದೆ ಹಿಂದೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣು, ಲಾಭಾಲಾಭಗಳನ್ನು ಸಮಾನವಾಗಿ ಕಾಣು. ಮತ್ತೆ ಇದೆಲ್ಲ ಪರಮಾತ್ಮನ ಸಂಕಲ್ಪದಿಂದ ಹೀಗೆ ನಡೆದಿದೆ ಅಂತ ತಿಳ್ಕೊ. ಪರಮಾತ್ಮನ ಪೂಜೆಗಾಗಿ ನಾನು ಮಾಡ್ತಿದ್ದೀನಿ ಅಂತ ತಿಳ್ಕೊ. ನೈವಂ ಏವಂ ಹೀಗೆ ಮಾಡಿಬಿಟ್ರೆ ನೀನು ಪಾಪ ಬರೋದಿಲ್ಲ. ಹೀಗೆ ಅಂದ್ರೆ ಹೇಗೆ? ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಭಗವದ್ಭಕ್ತಿ ಪೂರ್ವಕಂ ಸ್ವಧರ್ಮತೆಯ ಅನುಷ್ಠಾನಾತ್ ಪಾಪಂ ನೈವಾಪ್ಸಿಸಿ. ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡಿಬಿಟ್ರೆ ನಿಮ್ಗೆ ಪಾಪ ಬರೋದೇ ಇಲ್ಲ. ಇದು ಎಷ್ಟು ಅದ್ಭುತವಾದ್ದು ಅಂತಂದ್ರೆ, ಯುದ್ಧಸ್ವ, ಯುದ್ಧಕ್ಕೆ ತಯಾರಾಗು. ಯಾವ ಯುದ್ಧಕ್ಕೆ? ಇದು ನೋಡಿ, ಇಲ್ಲಿ ಒಂದೂ ಕಡೆನೂ ಅರ್ಜುನನ ಹೆಸರಿಲ್ಲ, ಕೃಷ್ಣನ ಹೆಸರಿಲ್ಲ. ಈ ಯಾರಿಗೂ ಹೇಳಿದ್ದು ಅಂತ ತಿಳ್ಕೋಬಹುದು ಈ ಶ್ಲೋಕನ. ಆ ಕೆಲವು ಶ್ಲೋಕಗಳದು ಆ ಪದಗಳ ಹೊಂದಾಣಿಕೆ ಅದು ಏಕಾಂತದಲ್ಲಿ ಕೂತ್ ನೋಡಿದ್ರೆ ಬಹಳ ಅದ್ಭುತ ಅನಿಸ್ಬಿಡ್ತದೆ. ಕೆಲವು ಕಡೆ ಎಲ್ಲ ಕೌಂತೆಯ ಅಂತ ಬರ್ತದೆ, ಅರ್ಜುನನಿಗೆ ನೇರವಾಗಿ ಹೇಳಿದ್ದು. ನನಗೆ ಯಾರೋ ಕೌಂತೆಯ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಕುಂತಿ ಮಗ ಅಲ್ಲ. ಅದು ಇಲ್ಲಿ ಅದು ಹಾಗಿಲ್ಲ. ಹಿಂದಿನ ಶ್ಲೋಕದಲ್ಲೇ 37ನೇ ಶ್ಲೋಕದಲ್ಲಿ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಅಂತಿತ್ತು. ಇಲ್ಲಿ ಕೌಂತೆಯ ಅಂತಿಲ್ಲ, ಪಾರ್ಥ ಅಂತಿಲ್ಲ. ನೀನು ಎದ್ದೇಳು, ಯುದ್ಧ ಯುಜ್ಯಸ್ವ. ಈ ಜೀವನದಲ್ಲಿ ಏನು ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಲ್ಲ, ಇದೇ ಒಂದು ಯುದ್ಧ. ಈ ಯುದ್ಧಕ್ಕಾಗಿ ತಯಾರಾಗು. ಹೀಗೆ ಮಾಡಿದ್ರೆ ನೈವಂ ಪಾಪಂ ಅವಾಪ್ಸಿಸಿ. ಮತ್ತದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವ ಥರದ ಗೋಳಾಟ ಬೇಡ, ಗೊಣಗಾಟ ಬೇಡ. ಈ ಹಿಂದೆ ಇಷ್ಟೆಲ್ಲ ಹೇಳಿದ್ನಲ್ಲ ಅರ್ಜುನ, ನನಗೆ ಪಾಪ ಬಂದ್ಬಿಡ್ತದೆ, ನನಗೆ ವರ್ಣ ಸಾಂಕರ್ಯ ಆಗಿಬಿಡ್ತದೆ, ನಮ್ಮ ಗತಿ ಏನು, ಕುಲದ ಗತಿ ಏನು, ಕುಲಧರ್ಮದ ಗತಿ ಏನು, ಇದೆಲ್ಲ ಏನು ಅಸಹ್ಯವಾದ ಗೋಳಾಟಪ್ಪ ಒಂದು ಈ ಅರ್ಜುನಂದು ಅಂತ ಅನ್ಸಿತ್ತು ಕೃಷ್ಣನಿಗೆ. ಇಲ್ಲಿ ಆ ಮೂಲಕ ನಮಗೇನು ಉಪದೇಶ ಮಾಡ್ತಿದ್ದಾನಂದ್ರೆ, ಗೊಣಗಬೇಡ್ರಿ. ಯಾವುದಕ್ಕಾಗಿ ಗೊಣಗ್ತೀರಿ? ಗೊಣಗೇನು ಉಪಯೋಗ? ಗೋಳಾಡಿ ಏನು? ಕರ್ತವ್ಯ ಮಾಡ್ರಿ. ಆ ಅಂತರಾರ್ಥ ಅದರೊಳಗಿದೆ ಅಂತ ಕಾಣಿಸ್ತು. ಅದನ್ನು ಪಾರಾಯಣ ಮಾಡಿದ್ರೆ ಸಾಕು ನಿತ್ಯ, ಮತ್ತೇನು ಬೇಕಾಗಿಲ್ಲ. ಇದಕ್ಕೆಲ್ಲ ಆಚಾರ್ಯ ಭಾಷೆನೇ ಬರೋದಿಲ್ಲ. ಈ ಭಾಷೆ ಬರೀಬೇಕಾದ ವಿಷಯನೂ ಏನಲ್ಲ ಅದು. ಸತ್ಯಧ್ಯಾನ ಸ್ವಾಮಿಗಳು ಕೂಡ ಹಾಗೆ ಬರೀತಾರೆ. ತತಃ ಅಂತಂದ್ರೆ ಲಾಭ ಅಲಾಭ, ಜಯ ಅಪಜಯ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ವಿಷ್ಣು ಪೂಜಾರ್ಥವಾಗಿ ಸ್ವಧರ್ಮವಾದ ಯುದ್ಧವನ್ನು ಮಾಡುವುದರಿಂದ. ಇದು ತತಃ. ಬರೇ ಆಮೇಲೆ ಅಂತಲ್ಲ, ಅನಂತರ ಅಂತಲ್ಲ. ಅನಂತರ ಅದು ಪುನರುಕ್ತಿ ಆಗಿಬಿಡುತ್ತೆ, ಅದು ಬೇಡ. ಅದು ಇದರಿಂದ ನಿಮಗೆ ಪುಣ್ಯವೇ ಬರ್ತದೆ ಅಂತಾರೆ. ಪ್ರತ್ಯುತ ಪುಣ್ಯಮೇವ ಪ್ರಾಪ್ಸಸಿ ಇತ್ಯರ್ಥ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಎಲ್ಲನೂ ಸಮಾನವಾಗಿ ಕಾಣ್ಲಿಕ್ಕೆ ಸಾಧ್ಯನ ಜನಸಾಮಾನ್ಯರಿಗೆ? ಇಲ್ಲ. ಆದ್ರಿಂದ ಜ್ಞಾನಿಯಾದವನಿಗೆ ಇದೆಲ್ಲ ಸಮಾನವಾಗಿ ಕಾಣ್ಲಿಕ್ಕೆ ಸಾಧ್ಯ. ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕೂ ಅವನಿಗೆ ಸಾಧ್ಯ. ಆದ್ರಿಂದ ಪಾಪ ಬರೋದಿಲ್ಲ. ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ, ಏವಂ ಹೀಗೆ ಮಾಡಿದ್ರೆ ಪಾಪ ಬರೋದಿಲ್ಲ. ಇದಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿ ನೋಡಿದ್ರು, ಸ್ವಲ್ಪ ಗೊಣಗಿದ್ರು, ಗೋಳಾಡಿದ್ರು, ಅವ್ರಿವ್ರನ್ನ ಬೈದರು, ಈ ನಮ್ಮ ದುಸ್ಥಿತಿಗೆಲ್ಲ ಅವರೇ ಕಾರಣ, ಅದು ಹಾಗಾಗಿಬಿಡ್ತದೆ, ಹೀಗಾಗಿಬಿಡ್ತದೆ, ಏನೇನೋ ಊಹೆ ಮಾಡಿಕೊಂಡು ಗೊಣಗಿದ್ರು. ಇದು ಭಗವಂತನ ಪೂಜೆ ಅನ್ನೋ ಭಾವನೆ ಸ್ವಲ್ಪ ತಪ್ಪಿದ್ರು. ಯಾಕಾಗಿ ಕೆಲಸ ಮಾಡ್ಬೇಕು ನಾನು, ನಂದೇನು ಪ್ರಾರಬ್ಧ, ಇವೆಲ್ಲ ಏನು ಮಾತಾಡಿದ್ರು ಬಂತೆ ಪಾಪ. ಅದೆಲ್ಲ ಭಾವನೆಯನ್ನು ತೊಡೆದು ಹಾಕು. ಏವಂ ಅನ್ನೋ ಮಾತಿಗೆ ಇಷ್ಟೆಲ್ಲ ಅರ್ಥ ಇದೆ. ಅದರಿಂದ ಅಷ್ಟು ದೊಡ್ಡ ಒಂದು ಸಂದೇಶ ಇದೆ. ಗೊಣಗುವಂತನೇ ಇಲ್ಲ, ಗೋಳಾಡುವಂತಿಲ್ಲ. ಯಾವತ್ತೂ ನಾವು ಮಾಡ್ತಿರೋ ಕೆಲಸ, ನಮ್ಮ ಪಾಲಿಗೆ ಬಂದ ಕೆಲಸ ಭಗವಂತನ ಪೂಜೆ ಅಂತ ತಿಳ್ಕೋಬೇಕು. ಆಗದೇ ಇದ್ರೆ ಮನುಷ್ಯ ತಟಸ್ಥನಾಗಿರ್ಬೇಕಷ್ಟೇ. ಆದ್ರಿಂದ ಇವನು ಆಡಿದ್ದೆಲ್ಲ ಈ ಗೊಣಗಾಟ ಗೋಳಾಟ ಇಲ್ಲ, ತೀರಾ ಕ್ಷುಲ್ಲಕ ಅನಿಸ್ಬಿಟ್ಟಿದ್ದು ಭಗವಂತನಿಗೆ. ಅದಕ್ಕೆ ಪ್ರಹಸನ್ ನಕ್ಬಿಟ್ಟ ಅವನಿದ್ದೆಲ್ಲ ಕೇಳಿ. ಹಿಂದೆ ಬಂದಿತ್ತದು. ಏಷಾ ತೇ ವಿಹಿತಾ ಸಾಂಖ್ಯೆ ಬುದ್ಧಿಲಿ ಯೋಗೇ ತ್ವಿಮಾಂ ಶೃಣು ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇಲ್ಲಿ ತನಕ ನಿನಗೆ ಸಾಂಖ್ಯದ ಬಗ್ಗೆ ಹೇಳಿದೆ, ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ. ಈ ಒಂದು ಜ್ಞಾನವನ್ನು ನಾನು ನಿನಗೆ ಕೊಟ್ರೆ ಕರ್ಮದ ಬಂಧನವನ್ನು ಕಳ್ಕೋತಿ. ತುಂಬ ಸರಳವಾದ ಅರ್ಥ. ಯಾವ್ದಾದ್ರು ಈ ಕನ್ನಡದ ಅನುವಾದದ ಭಗವದ್ಗೀತೆ ನೋಡಿಬಿಟ್ರೆ ಸಾಂಖ್ಯದ ಬಗ್ಗೆ ಹೇಳಿದ್ದೀನಿ, ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ. ಅದು ಏನು ಸಾಂಖ್ಯ ಅಂದ್ರೆ ಯಾರು ಹೇಳೋದಿಲ್ಲ, ಯೋಗ ಅಂದ್ರೆ ಏನಂತೂ ಹೇಳೋದಿಲ್ಲ. ಸಾಂಖ್ಯ ಅಂತಂದ್ರೆ ತಿಳ್ಕೊಂಡ್ಬಿಡ್ತಾರೆ ಸಾಮಾನ್ಯವಾದ ಪರಿಚಯ ಇದ್ದವರು. ಸಾಂಖ್ಯ ಅಂತಂದ್ರೆ ಕಪಿಲ ಋಷಿ ಬರೆದ ಸಾಂಖ್ಯ. ಯೋಗ ಅಂದ್ರೆ ಪತಂಜಲಿ ಮಹರ್ಷಿ ಬರೆದಂತ ಯೋಗ, ಅದೇ ಯೋಗ. ಇಲ್ಲಿ ತನಕ ನಿಮಗೆ ಸಾಂಖ್ಯವನ್ನು ಹೇಳಿದೆ. ಏನೇನು ಕಪಿಲ ಮಹರ್ಷಿ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ ಅದನ್ನು ನಿನಗೆ ಇಲ್ಲಿ ತನಕ ಹೇಳಿದೆ. ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ ಬಾ
ಪತಂಜಲಿ ಹೇಳಿದ್ದನ್ನ ಅಂತ ಕೇಳಿಸ್ತದೆ. ಕೃಷ್ಣನಿಗೆ ಅಥವಾ ವೇದವ್ಯಾಸದೇವರಿಗೆ ಪತಂಜಲಿ ಮೂಲಕ ಈ ಕಪಿಲ ಋಷಿಯ ಮೂಲಕ ವಿಷಯಗಳನ್ನು ಎರವಲು ತಂದು ಬೋಧನೆ ಮಾಡಬೇಕಂತ ಬೌದ್ಧಿಕ ದಿವಾಳಿತನ ಏನು ಬಂದಿಲ್ಲ. ಇದು ಸಾಂಖ್ಯ ಅಂದ್ರೆ ಆ ಸಾಂಖ್ಯವೂ ಅಲ್ಲ, ಯೋಗ ಅಂದ್ರೆ ಈ ಯೋಗವೂ ಅಲ್ಲ. ಆದರೆ ಸಾಧಾರಣ ಅನುವಾದದಲ್ಲಿ ಅದು ಗೊತ್ತೇ ಆಗೋದಿಲ್ಲ. ಆದರೆ ಇದಾದ್ಮೇಲೆ ನೀವು ಯಾವಾಗ ತೆಗೆದು ನೋಡಿರ್ಬೇಕಾದ್ರೆ ಇನ್ನು 3-4 ಅನುವಾದಗಳು, 3-4 ಸರಳ ಶಬ್ದಗಳ ಅನುವಾದ ಇರ್ತವೆ. ಅಲ್ಲೆಲ್ಲ ಇದೇ ಅರ್ಥನೇ ಇರ್ತದೆ. ಸಾಂಖ್ಯ ಅಂದ್ರೆ ಸಾಂಖ್ಯ, ಯೋಗ ಅಂದ್ರೆ ಯೋಗ ಅಷ್ಟೇ. ಅದಕ್ಕೆಲ್ಲ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ಸಾಂಖ್ಯ ಅಂದ್ರೆ ಏನು ಮುಂದೆ ಹೇಳ್ತಾರೆ, ಅವಾಗ ಸ್ಪಷ್ಟ ಆಗ್ತದೆ. ಹಾಗಾದ್ರೆ ಸಾಂಖ್ಯ ಅಂದ್ರೆ ಏನು? ಭಾಷ್ಯ: ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಇತಿ ಭಗವದ್ವಚನ ವ್ಯಾಸಸ್ಮೃತವು. ವೇದವ್ಯಾಸದೇವರು ಸಾಂಖ್ಯ ಅಂದ್ರೆ ಏನಂತ ಹೇಳಿದ್ದಾರೆ ಅಂತ ನೋಡ್ರಿ, ಕಪಿಲ ಋಷಿ ಏನು ಹೇಳಿದ್ದಾರೆ ಅಂತ ನೋಡ್ಬೇಡ್ರೆ. ಆ ಸಾಂಖ್ಯ 24 ತತ್ವಗಳು ಅದೆಲ್ಲ ವ್ಯರ್ಥ ಅದ, ಅದನ್ನ ನೋಡ್ಲಿಕ್ಕೆ ಹೋಗಬೇಡಿ. ಪರಮಾತ್ಮನ ಕುರಿತಾದಂಥ ತತ್ವಜ್ಞಾನ ಏನಿದೆ ಅದಕ್ಕೆ ಸಾಂಖ್ಯ ಅಂತ ಕರೀತಾರೆ. ಯೋಗ ಅಂದ್ರೆ ಏನು? ಪತಂಜಲಿ ಮಹರ್ಷಿ ಬರೆದು ಯೋಗ ಅಲ್ಲ. ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು ಇದು ಯೋಗ ಅಲ್ಲ. ಆ ಯೋಗ ಇಲ್ಲಿ ವ್ಯರ್ಥ. ನಮಗೆ ಯಾಕೆ ವ್ಯರ್ಥ ಅಂತಂದ್ರೆ, ಅವರಿಗೆ ಆ ಪತಂಜಲಿ ಮಹರ್ಷಿ ಯೋಗದಲ್ಲಿ ಧ್ಯಾನ, ಧಾರಣ, ಸಮಾಧಿ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ. ಕೊನೆಗೆ ಆ ಮನಸ್ಸನ್ನು ಹೇಗೆ ಏಕಾಗ್ರತೆಗೊಳಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಯೋಗಾಸನ, ಪ್ರಾಣಾಯಾಮ ಇದೆಲ್ಲ ಮಾಡ್ತಿರಲ್ಲ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಮನಸ್ಸು ಏಕಾಗ್ರ ಆಗಿಬಿಡ್ತದೆ ಅಂತ ಹೇಳ್ಬಿಡ್ತಾರೆ. ಅಥವಾ ಈಶ್ವರನ ಧ್ಯಾನ ಮಾಡಬಹುದು ಕೂಡ, ಈಶ್ವರ ಪ್ರಣಿಧಾನಾದ್ವಾ ಅಂತ ಹೇಳ್ತಾರೆ. ನಾನು ನೇರವಾಗಿ ಪತಂಜಲಿಯ ಯೋಗ ಸೂತ್ರಗಳನ್ನೇನು ಓದಿಲ್ಲ, ನಮ್ಮ ಗುರುಗಳ ಮೂಲಕ ಕೇಳಿದ್ದಷ್ಟೇ. ಅವರಿಗೆ, ಪತಂಜಲಿ ಋಷಿಗಳಿಗೆ, ಮನುಷ್ಯ ಸಾಧನೆ ಶಿಖರ ಏರಬೇಕಾದ್ರೆ ಈ ಯೋಗಾಸನಗಳು, ಪ್ರಾಣಾಯಾಮ ಇತ್ಯಾದಿಗಳು ಮಾಡಿದ್ರೆ ಸಾಕು ಅನ್ನೋ ಗ್ರಹಿಕೆ ಇದ್ದಂತೆ ಕಾಣಿಸ್ತದೆ. ಅಥವಾ ಅವ್ರಿಗಿಲ್ದೇ ಇದ್ರು ಅವ್ರು ಬರೆದ ಗ್ರಂಥಗಳನ್ನು ಓದುವವರಿಗೆ ಅಂತ ಒಂದು ಗ್ರಹಿಕೆ ಬಂದ್ಬಿಡ್ತದೆ. ಪರಮಾತ್ಮನ ಧ್ಯಾನ ಮಾಡಲೇಬೇಕು ಅಂತಿಲ್ಲ, ಈಶ್ವರ ಪ್ರಣಿಧಾನಾದ್ವಾ ಮಾಡಿದ್ರೂ ಮಾಡಬಹುದು ನೀವು ಅಂತ ಹೇಳಿದಂತೆ ಕಾಣಿಸ್ತದೆ. ಅಂಥ ಯೋಗವನ್ನು ಇಲ್ಲಿ ಹೇಳಬೇಕಾಗಿಲ್ಲ. ಇದೆಲ್ಲಿ ಏನು ನೀವು ಮಾಡಬೇಕಾದ್ರೂ, ನಿಮ್ಮ ಸಾಧನೆಯಲ್ಲಿ ನೀವು ಎಷ್ಟೇ ಮೇಲೆ ಇರಬೇಕಾಗಿದ್ರು ಈಶ್ವರನ ಧ್ಯಾನ ಬೇಕೇ ಬೇಕು, ಈಶ್ವರನ ಸಹಾಯ ಬೇಕೇ ಬೇಕು. ಅದಿಲ್ಲದಿದ್ರೆ ಆಗೋದೇ ಇಲ್ಲ. ಅದರಿಂದ ಆ ಯೋಗ ಅಲ್ಲವೇ ಅಲ್ಲ ಇದು. ಇನ್ನೇನು ಯೋಗ ಅಂತಂದ್ರೆ, ದೃಷ್ಟ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯಃ ಪ್ರಸಿದ್ಧಯೇ ಇತಿ ಪ್ರಯೋಗಾತ್ ಭಾಗವತೆ. ಭಾಗವತದಲ್ಲಿ ಮನುಷ್ಯನ ಒಂದು ಸಾಧನೆಗೆ ಉಪಾಯ ಅಂತ ಕರಿತೀವಿ. ಯೋಗ ಅಂದ್ರೆ ಉಪಾಯ ಅಂತ ತಿಳ್ಕೋಬೇಕು, ಹೊರತು ಬೇರೆ ಯಾವುದೇ ಯೋಗ ಅಲ್ಲ. ಅದನ್ನು ಇಲ್ಲಿ ಆಚಾರ್ಯರು, ಮಧ್ವಾಚಾರ್ಯ ಹೇಳುವಾಗ ಇತಿ ಭಗವದ್ವಚನ ವ್ಯಾಸಸ್ಮೃತವು. ವ್ಯಾಸಸ್ಮೃತಿ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ, ಒಂದ್ ಕಡೆ ಭಾಗವತ ಉಲ್ಲೇಖ ಮಾಡ್ತಾರೆ. ನನಗೆ ವ್ಯಾಸಸ್ಮೃತಿ ಮುಖ್ಯ. ಕೆಲವು ಕಡೆ ನಾವು ಅದನ್ನು ಗಮನಿಸಬೇಕು. ಅಲ್ಲಿ ಒಂದು ತಮಾಷೆ ಇರ್ತದೆ ಆಚಾರ್ಯ ಮಾತಿನಲ್ಲಿ. ಇಷ್ಟೋ ಕೆಲವು ಕಡೆ ಇತಿ ವ್ಯಾಸಸ್ಮೃತವು ಅಂದ್ಬಿಡ್ತಾರೆ. ಇದು ವೇದವ್ಯಾಸದೇವರ ಮಾತಿದೆ. ಇಲ್ಲಿ ಹೀಗೆ ಭಗವಂತನ ಮಾತಿದೆ. ಎಲ್ಲಿ ಅಂದ್ರೆ ವ್ಯಾಸಸ್ಮೃತಿಯಲ್ಲಿ. ನನಗೆ ಭಗವಂತನ ಮಾತು ಮುಖ್ಯ ಅನ್ನೋದನ್ನು ತೋರಿಸ್ತಾರೆ. ನನಗೆ ಯಾವುದೋ ಕಪಿಲ ಋಷಿಯ ಮಾತು ಮುಖ್ಯ ಅಲ್ಲ, ಪತಂಜಲಿಯ ಮಾತು ಮುಖ್ಯ ಅಲ್ಲ. ನನಗೆ ಈ ವ್ಯಾಸಸ್ಮೃತಿಯಲ್ಲಿ ಭಗವಂತ ಹೇಳಿದ ನನಗೆ ಮುಖ್ಯ. ಅದು ಸಾಂಖ್ಯ, ಅದು ಯೋಗ ಅಂತಾರೆ ಆಚಾರ. ನೇತರವು ಸಾಂಖ್ಯಯೋಗವು ಉಪಾದೇಯತ್ವೇನ ವಿವಕ್ಷಿತವು ಕುತ್ರಚಿತ್ ಸಾಂಖ್ಯೇನ. ಇತರವು ಸಾಂಖ್ಯಯೋಗವು, ಅವ್ರು ಬೇರೆಯವರು ಬರೆದಿರುವಂತಹ ಸಾಂಖ್ಯಯೋಗಗಳಿವೆಯಲ್ಲ, ಆ ಸಾಂಖ್ಯಯೋಗಗಳು ನಮಗಿಲ್ಲಿ ಬೇಕೇ ಆಗಿಲ್ಲ. ಅದ್ರ ಬಗ್ಗೆ ನಾವಿಲ್ಲಿ ಹೇಳಲೂ ಇಲ್ಲ. ಯಾಕಂದ್ರೆ ಮುಂದೆ ಮಹಾಭಾರತದ ಮೋಕ್ಷ ಧರ್ಮ ಪರ್ವದವನ್ನು ನಾವು ನೋಡೋದಿದೆ. ಅಲ್ಲಿ ಏನ್ ಹೇಳ್ತಾರಂದ್ರೆ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಸಾಂಖ್ಯ, ಯೋಗ, ಪಾಶುಪತಾಗಮ, ವೇದ ಇವುಗಳಿಗೆಲ್ಲ ಪರಸ್ಪರ ವಿರೋಧ ಇದೆ. ಏಕಸೂತ್ರತೆ ಇಲ್ಲ. ಅವೆಲ್ಲ ಒಂದೇ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಅಲ್ಲಿ ಏನ್ ಮಾಡಿದ್ರೆ ಅಲ್ಲ ಅಲ್ಲಿಗೆ ಹೋಗೋದ್ ಬಿಡ್ರಿ. ಯಾವ್ದನ್ನಾದ್ರೂ ಮಾರ್ಗ ಹಿಡಿದ್ರೆ ನಡೀತದೆ ಅಂತ ಆಲೋಚನೆ ಮಾಡಬೇಡಿ. ಇವುಗಳಿಗೆಲ್ಲ ಪರಸ್ಪರ ವಿರುದ್ಧವಾದ ಅರ್ಥ ಇದೆ. ಆದ್ರಿಂದ ಸಾಂಖ್ಯ, ಯೋಗ, ಪಾಶುಪತಾಗಮ ಇದು ನಮಗೆ ಗ್ರಾಹ್ಯ ಅಲ್ಲ. ನಮಗೆ ವೇದವೇ ಗ್ರಾಹ್ಯ. ಅದ್ ಮುಂದೆ ಹೇಳ್ತಾರೆ. ಅದ್ ಮುಂದೆ ಮತ್ತೊಂದ್ಸರಿ ನಾವು ನೋಡೋರಿದ್ದೇವೆ. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಅದೇ ಅಲ್ಲೇ ಮಹಾಭಾರತದಲ್ಲೇ ಮೋಕ್ಷ ಧರ್ಮ ಪರ್ವದಲ್ಲೇ ಮುಂದೆ ಬರೋ ವಾಕ್ಯ. ನಮಗೆ ಇಡೀ ಪಂಚರಾತ್ರದ ವಕ್ತಾ ಯಾರು ಅಂದ್ರೆ ನಾರಾಯಣ. ಈ ಕೆಲವನ್ನ ವೇದವ್ಯಾಸದವರು ರಚನೆ ಮಾಡಿದ್ದಾರೆ, ಇನ್ ಕೆಲವನ್ನ ಹೈಗ್ರೀವ ರೂಪಿ ಭಗವಂತ, ಮೂಲ ರಾಮಾಯಣ ಇತ್ಯಾದಿ. ಕೆಲವನ್ನ ನಾರಾಯಣನೇ ರಚನೆ ಮಾಡಿದ್ದಾನೆ. ಆಚಾರ್ಯ ಏನ್ ಕೋಟ್ ಮಾಡಿದ್ರು ಪ್ರಾಯ ಈ 3 ಜನರಿಂದ ಕೋಟ್ ಮಾಡಿರ್ತಾರೆ. ಅದು ಬೇರೆ ಯಾರನ್ನೇ ಅವ್ರು ಕೋಟೆ ಮಾಡೋದಿಲ್ಲ ಅಂತ ಅನಿಸ್ತು ನನಗೆ. ವ್ಯಾಕರಣ ಇರಲಿ, ಜ್ಯೋತಿಷ ಇರಲಿ, ಛಂದಶಾಸ್ತ್ರ ಇರಲಿ, ಮತ್ತೆ ಯಾವುದೋ ಸ್ಮೃತಿ ಇರಲಿ, ನಾರಾಯಣ, ಹಯಗ್ರೀವ, ವ್ಯಾಸ ಇವ್ರು ಬರೆದ ಗ್ರಂಥಗಳನ್ನೇ ಕೋಟ್ ಮಾಡ್ತಾರೆ. ಅಪರೂಪಕ್ಕೊಂದೊಂದ್ ಕಡೆ ಇತಿ ದತ್ತ ಯೋಗೆ ಅಂತ ಹೇಳ್ಬಿಡ್ತಾರೆ. ದತ್ತಾತ್ರೇಯ ರೂಪಿ ಭಗವಂತ ಬರೆದ ಯೋಗದಲ್ಲಿ
ಇತಿ ಕಾಪಿಂಜಲೆ ಅಂತ ಒಂದ್ ಕಡೆ ಎಲ್ಲೋ ಹೇಳ್ತಾರೆ. ಈ ಕಪಿಲ ಋಷಿ ಬರೆದಂತ ಕಾಪಿಂಜಲ ಅಲ್ಲ, ಇತಿ ಕಾಪಿಲೆಯೇ. ಕಪಿಲ ಋಷಿ ಅಂದ್ರೆ ಭಗವಂತ ಕಪಿಲ ಇದ್ದಾನಲ್ಲ, ಈ ಬೇರೆ ಕಪಿಲ ಅಲ್ಲ. ಆ ಕಪಿಲ ಋಷಿ ಬರೆದು ಶಾಸ್ತ್ರದಲ್ಲಿ ಒಂದ್ ಕಡೆ ಹೀಗಿದೆ ಅಂತ ಉಲ್ಲೇಖ ಮಾಡ್ತಾರೆ. ಅಂತೂ ಭಗವಂತ ಹೇಳಿದ್ದನ್ನು ಉಲ್ಲೇಖ ಮಾಡ್ತಾರೆ. ನಮಗೆ ಭಗವದ್ಗೀತನ ಮುಖ್ಯ ಅಂತಾರೆ. ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಎಲ್ಲ ಆಗಮಗಳಿಗಿಂತಲೂ ಪಂಚರಾತ್ರಾಗಮ ಇತ್ಯಾದಿ, ಪಾಶುಪತಾಗಮ ಇತ್ಯಾದಿ ಸರ್ವ ಆಗಮಗಳಿಗಿಂತಲೂ, ಶಾಕ್ತ ಶೈವ ಸಕಲ ಆಗಮಗಳಿಗಿಂತಲೂ ಇದು ನಮಗೆ ಮುಖ್ಯ, ಪಂಚರಾತ್ರಾಗಮ ಮುಖ್ಯ ಅಂತ ಮುಂದೆ ಮಹಾಭಾರತದಿಂದ ಹೇಳ್ತಾರೆ. ಆದ್ರಿಂದ ಆ ಸಾಂಖ್ಯ ಯೋಗ ಇವನ್ನೆಲ್ಲ ನಿರಾಕರಣೆ ಮಾಡಿದಂತಾಯ್ತು. ಜ್ಞಾನಾನ್ಯೇತಾನೆ ಭಿನ್ನಾನೇ, ಇವೆಲ್ಲ ಭಿನ್ನ ಜ್ಞಾನಗಳು, ಇವು ನಮ್ಗೆ ಸ್ವೀಕಾರಕ್ಕೆ ಯೋಗ್ಯವೇ ಅಲ್ಲ. ನಾತ್ರ ಕಾರ್ಯ ವಿಚಾರಣ, ಇದ್ರ ಬಗ್ಗೆ ನಮಗೆ ಸಂಶಯವೇ ಬೇಡ. ಇಷ್ಟು ಭಾಷ್ಯದಲ್ಲಿ ಹೇಳ್ತಾರೆ. ಇನ್ನು ತಾತ್ಪರ್ಯದಲ್ಲಿ ಏನು ಹೇಳ್ತಾರೆ ಅಂದ್ರೆ ಆಚಾರ್ಯರು, ಸಾಂಖ್ಯ ಅಂತಂದ್ರೆ ತತ್ವಜ್ಞಾನ ಅಂತ ಅಷ್ಟೇ ಹೇಳಿದ್ವಿ. ಅದು ಸಾಂಖ್ಯ ಅಂದ್ರೂ ಸಂಖ್ಯೆ ಅಂದ್ರೆ ಏನು? ಸಂಖ್ಯೆ ಅಂದ್ರೆ ನಂಬರ್ಸ್ ಅಂತ ನಮಗೆ ಕಾಣಿಸ್ತದಲ್ಲ. ಇವತ್ತೇನು ಸಾಂಖ್ಯ ವೇದಾಂತ ಅಂತ ಒಂದು ಸಾಂಖ್ಯಶಾಸ್ತ್ರ ಅಂತ ಶಾಸ್ತ್ರ ಇದೆ. ಅಲ್ಲಿ 24 ತತ್ವಗಳು, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ತನ್ಮಾತ್ರಗಳು, ಪಂಚಮಹಾಭೂತಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಹೀಗೆಲ್ಲ ಲೆಕ್ಕ ಹಾಕ್ತಾ ಕೂತ್ರೆ 24 ತತ್ವಗಳು. 24 ಸಂಖ್ಯೆ ಉಳ್ಳದ್ದಾದ್ರಿಂದ ಅದಕ್ಕೆ ಸಾಂಖ್ಯ ತತ್ವ ಅಂತಾರೆ. ಅಲ್ಲಿ ಅದು ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಾಂಖ್ಯ ತತ್ವದ್ದು, ಅದು ಹಿಂದೆ ಮಧ್ವವಿಜಯ ಹೇಳುವಾಗ ಹೇಳಿದ್ದೆ. ಅಲ್ಲಿ ಪುರುಷನನ್ನ, ಈ ಪರಮಾತ್ಮನಿಗೊಂದು ಪ್ರಾಧಾನ್ಯವೇ ಇಲ್ಲ. ಪರಮಾತ್ಮನ ಒಪ್ಪದೇ ಇದ್ದವರು ಕೆಲವರು, ನಿರೀಶ್ವರ ಸಾಂಖ್ಯರು ಅಂತ ಕೆಲವರು, ಶೇಶ್ವರ ಸಾಂಖ್ಯರು ಅಂತ ಇನ್ನು ಕೆಲವರು. ಪರಮಾತ್ಮನ ಒಪ್ಪಿಯೂ ಕೂಡ ಅವನಿಗೊಂದು ಪ್ರಾಬಲ್ಯವೇ ಇಲ್ಲ ಪರಮಾತ್ಮನಿಗೆ. ಪ್ರಕೃತಿ ಎಲ್ಲ ಮಾಡೋದು, ಪ್ರಕೃತಿ ಕರ್ತೃ ಪುರುಷಸ್ತು ಪುಷ್ಕರ ಫಲಾಶವನ್ನು ನಿರ್ಲೇಪ. ರಂಗದ ಮೇಲೆ ನಟಿ ಕುಣದಂತೆ ಪ್ರಕೃತಿ ಕುಣಿತಿರ್ತದೆ, ಪುರುಷ ಸುಮ್ಮನೆ ನೋಡ್ತಾ ಕೂತಿರ್ತಾನೆ. ಅವನಿಗೆ ಯಾವ ಶಕ್ತಿಯೇ ಅವರಲ್ಲಿಲ್ಲ, ಅದನ್ನು ಒಪ್ಪಿಲ್ಲ ಅವರು. ಆದ್ರಿಂದ ಸಾಂಖ್ಯಶಾಸ್ತ್ರದಲ್ಲಿ ಹೇಳುವಂಥ ಈಶ್ವರನ ಕಲ್ಪನೆ ಏನಿದೆ ಅದು ತೀರಾ ದುರ್ಬಲವಾದ ಕಲ್ಪನೆ. ಅದರಿಂದ ಇಲ್ಲಿ ಹೇಳೋ ಸಾಂಖ್ಯ ಅದು ಅಲ್ಲವೇ ಅಲ್ಲ. ಮತ್ಯಾವ ಸಾಂಖ್ಯ ಅಂದ್ರೆ ಸಮ್ಯಕ್ ಖ್ಯಾತಿ ಜ್ಞಾನಂ. ಖ್ಯಾತಿ ಅಂದ್ರೆ ಜ್ಞಾನ ಅಂತ ಅರ್ಥ, ಸಂಖ್ಯಾ ಅಂದ್ರೆ ನಂಬರ್ ಅಂತ ಅರ್ಥ ಅಲ್ವೇ ಅಲ್ಲ. ಅದರಿಂದ ಸಾಂಖ್ಯ ಇಲ್ಲಿ ತನಕ ಸಾಂಖ್ಯದ ಬಗ್ಗೆ ಹೇಳಿದೆ. ಪರಮಾತ್ಮ ಮತ್ತು ಜೀವಾತ್ಮರು ಹೇಗೆ ನಿತ್ಯರು, ಹೇಗೆ ಅವಿಕಾರಿಗಳು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದೆ. ಯುಜ್ಯತೆ ಅನೇನೇತಿ ಯೋಗ. ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ. ಯೋಗ ಅಂದ್ರೆ ಯೋಗ ತತ್ಸಾಧನಂ ಸ್ಮೃತಂ, ಸಮ್ಯಕ್ ತತ್ವದೃಶಿ ಸಾಂಖ್ಯಂ ಯೋಗ ತತ್ಸಾಧನಂ ಸ್ಮೃತಂ. ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಕೆಲವು ವಿಧಾನಗಳಿವೆಯಲ್ಲ, ಮಾರ್ಗಗಳು, ಅದಕ್ಕೆಲ್ಲ ಯೋಗ ಅಂತ ಕರೀತಾರೆ. ಇನ್ನೂ ನಿಮಗೆ ಸ್ಪಷ್ಟವಾಗಿ ಮಾತು ಬೇಕು ಅಂದ್ರೆ, ಇಷ್ಟಕ್ಕೆ ಸಂಶಯ ಪರಿಹಾರ ಆದ್ರೆ ಸರಿ, ಇಲ್ಲದೇ ಇದ್ರೆ ನಾರದ ಪುರಾಣದ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಆಚಾರ್ಯ ಹೇಳ್ತಾರೆ, ಬ್ರಹ್ಮತರ್ಕ ತರ್ಕಶಾಸ್ತ್ರಂ ವಿಷ್ಣುನಾಯತ್ ಸಮೀರಿತಂ. ಬ್ರಹ್ಮತರ್ಕ, ತರ್ಕಶಾಸ್ತ್ರ ಇವನ್ನೆಲ್ಲ ವಿಷ್ಣುವೇ ರಚನೆ ಮಾಡಿದ್ದಾನೆ. ಬ್ರಹ್ಮತರ್ಕವೇ ಒಂದು ತರ್ಕಶಾಸ್ತ್ರ. ಇನ್ನ ಈ ಸಾಂಖ್ಯ ಯೋಗ ಇವೆಲ್ಲ ಇದೆಯಲ್ಲ, ಅಕ್ಷಪಾದ ಕಣಾದ ಉಚ್ಚ, ಗೌತಮರು ಪ್ರವರ್ತನೆ ಮಾಡಿದಂಥ ನ್ಯಾಯಶಾಸ್ತ್ರ, ಆಮೇಲೆ ಕಣಾದರು ಪ್ರಯೋಗ ಮಾಡಿದಂಥ ವೈಶೇಷಿಕ ಶಾಸ್ತ್ರ. ಅಕ್ಷಪಾದ ಅನ್ನೋದ್ರಿಂದ ಗೌತಮರನ್ನು ಹೇಳಿದರು. ಗೌತಮರ ನ್ಯಾಯ ದರ್ಶನ, ಕಣಾದರ ವೈಶೇಷಿಕ ದರ್ಶನ, ಸಾಂಖ್ಯ ಕಪಿಲನ ಸಾಂಖ್ಯ, ಪತಂಜಲಿಯ ಯೋಗ, ಇವೆಲ್ಲ ಹೈತುಕ ದರ್ಶನಗಳು. ಹೈತುಕ ಅಂತಂದ್ರೆ ಏನು? ಕೇವಲ ವಾದ ಮಾಡ್ತಾರಷ್ಟೇ. ಶುದ್ಧವಾದ ಪ್ರಮಾಣ, ಶುದ್ಧವಾದ ಸೋರ್ಸ್ಗಳೇ ಅವರಲ್ಲಿಲ್ಲ. ಯಾವ ಪ್ರಮಾಣವನ್ನು ನಂಬಿ ಈ ತರ ಚರ್ಚೆ ಮಾಡ್ತೀರಿ ಅಂತಂದ್ರೆ, ಪ್ರಮಾಣ ಎಲ್ಲ ಕೇಳಬೇಡಿ, ನಮ್ಮ ಬುದ್ಧಿಗೆ ಬಂದಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಹೈತುಕಾಹ, ಹೇತುವಾದಿಗಳು, ಪ್ರಮಾಣಕ್ಕನುಸಾರವಾಗಿ ಮಾತಾಡುವವರಲ್ಲ, ಕೇವಲ ತರ್ಕ ಮಾಡುವವರು ಅಂತ ಅರ್ಥ. ಅದಕ್ಕೆ ಶುಷ್ಕ ತರ್ಕ ಮಾಡುವವರು. ಬೌದ್ಧ ಪಾಶುಪತಾದ್ಯಾಸ್ತು ಪಾಷಂಡ ಇತಿ ಕೀರ್ತಿತಾಹ. ಬೌದ್ಧ ವೇದಾಂತ, ಜೈನ ವೇದಾಂತ, ಪಾಶುಪತ ವೇದಾಂತ ಇವನ್ನೆಲ್ಲ ಪಾಷಂಡ ಮತಗಳು, ಅಂದ್ರೆ ವೇದಕ್ಕಿಂತ ಭಿನ್ನವಾದ ಮತಗಳು ಅಂತ ಅಲ್ಲೇ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮತರ್ಕಂಚ ಮೀಮಾಂಸಾಂ ಸೇವೇತ ಜ್ಞಾನ ಸಿದ್ಧಯೇ. ನೀವು ಏನು ಓದಬೇಕು? ಈ ಬ್ರಹ್ಮನ ಮೀಮಾಂಸೆಯನ್ನು ಓದ್ರಿ, ಬ್ರಹ್ಮಸೂತ್ರಗಳನ್ನ, ಅದರ ವ್ಯಾಖ್ಯಾನಗಳನ್ನು ಓದಬೇಕು. ಬ್ರಹ್ಮತರ್ಕ, ಪರಮಾತ್ಮ ಕೊಟ್ಟಂತ ಬ್ರಹ್ಮತರ್ಕವನ್ನು ಓದಬೇಕು. ಯಾಕೆಂದ್ರೆ ವೈದಿಕ ಜ್ಞಾನ ವೈರೂಪ್ಯಾತ್, ಇದರಿಂದ ತತ್ವಜ್ಞಾನ ಬರ್ಬೋದು. ಉಳಿದೆಲ್ಲದರಿಂದಲೂ ಕೂಡ ವೇದ ಜ್ಞಾನಕ್ಕೆ ವಿರೋಧಿಗಳು, ವೈರೂಪ್ಯ ಅಂದ್ರೆ ವಿರೋಧಿಗಳು. ನಾಣ್ಯತ್ ಸೇವೇತ ಪಂಡಿತ. ಇನ್ನು ಉಳಿದನ್ನು ಓದಲಿಕ್ಕೆ ಹೋಗಬಾರದು, ಯಾವ ಯೋಗ ಸೂತ್ರ, ಕಪಿಲ ಇತ್ಯಾದಿಗಳನ್ನ.
ಯಾಕೆಂದ್ರೆ ಸಾಂಖ್ಯ ಮತ್ತು ಯೋಗದ ಇತಿಮಿತಿಗಳು ತಿಳ್ಕೊಳ್ರಿ, ನಮ್ಗೆ ಯಾವ ಕಾಲಕ್ಕೂ ಗ್ರಾಹ್ಯ ಅಲ್ಲ ಅಂತಾರೆ. ಸಾಂಖ್ಯಸ್ಯ ನಿರೀಶ್ವರತ್ವ, ಸಾಂಖ್ಯ ವೇದಾಂತ ಅನ್ನೋದು ನಿರೀಶ್ವರವಾದ. ಆದರೆ ಗೀತೆಯಲ್ಲಿ ಆ ಸಾಂಖ್ಯವನ್ನು ಹೇಳೋದಾದ್ರೆ ಮತ್ತೆ ಈಶ್ವರನ ಮಹಿಮೆ ಯಾಕೆ ಹೇಳಬೇಕು? 11ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳ ವರ್ಣನೆ ಎಷ್ಟು, ವಿಶ್ವರೂಪದ ವರ್ಣನೆ ಎಷ್ಟು. ಇಂಥ ಭಗವದ್ಗೀತೆ ಈಶ್ವರನ ಮಹಿಮೆಯನ್ನು ಹೇಳಿಕೊಟ್ಟ ಭಗವದ್ಗೀತೆಗೆ ಆ ಸಾಂಖ್ಯವನ್ನು ಹೇಳುವಂತಹ ಏನು ಅವಶ್ಯಕತೆ ಇದೆ? ಅದಲ್ಲದೆ ಈ ಸಾಂಖ್ಯ ಮತ್ತು ಯೋಗ ವೇದಾಂತಗಳಿವೆಯಲ್ಲ, ತತ್ವಜ್ಞಾನಗಳು, ಇವರಿಗೆ ಯಾಗದ ಹಿಂಸೆ, ಯಾಗದಲ್ಲಿ ಪಶು ಬಲಿ ಕೊಟ್ಟು ಯಜ್ಞ ಮಾಡ್ತಿದ್ರಲ್ಲ ಕ್ಷತ್ರಿಯರು ಅಥವಾ ಆ ಕಾಲಕ್ಕೆ ಬ್ರಾಹ್ಮಣರು ಕೂಡ, ಅದು ಅವ್ರಿಗೆ ಒಪ್ಪಿಗೆ ಇಲ್ಲ, ಅದರ ಹಿಂಸೆ ಅಂತಾರೆ ಅವರು. ಇದನ್ನೆಲ್ಲ ವೇದ ಅನುಯಾಯಿಗಳಾದವರು, ವೇದ ಮಾರ್ಗಾವಲಂಬಿಗಳಾದವರು ಇಂಥ ತತ್ವಜ್ಞಾನಿಗಳನ್ನು ಇಂಥ ಮಾರ್ಗಗಳನ್ನು ಒಪ್ಪಲಿಕ್ಕೆ ಸಾಧ್ಯವ? ಗೀತೆಯಲ್ಲಿ ಅತ್ರ ತು ಯುದ್ಧ ವಿಧಾನಾಚ್ಯ ಮೋಕ್ಷಾರ್ಥತ್ವೇನೇ ಕರ್ಮಬಂಧಂ ಪ್ರಹಾಸ್ಯಸೀತಿ, ಇಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಸ್ವಲ್ಪ ಮಟ್ಟಿನ ಹಿಂಸೆ ಮಾಡುವಂತ ಒತ್ತು ಹೇಳ್ತಿದ್ದಾನೆ ಇಲ್ಲಿ ಸದ್ಯದಲ್ಲಿ. ಆದ್ರಿಂದ ಈ ಯಾವ ಪ್ರಚಲಿತವಾದ ಸಾಂಖ್ಯ ಮತ್ತು ಯೋಗಗಳಿವೆ ಅಲ್ಲ, ಇದನ್ನು ಬಿಟ್ಟು ಬಿಡ್ರಿ. ಪರಮ ಸಾಂಖ್ಯ ಪರಮ ಯೋಗ ಅಂತ ಒಂದಿದೆ. ಭಗವಂತನ ಪ್ರತಿಪಾದನೆ ಮಾಡಿದಂಥ ಯೋಗ ಒಂದು ಬೇರೆ ಇದೆ, ಭಗವಂತ ಪ್ರತಿಪಾದನೆ ಮಾಡಿದಂಥ ಸಾಂಖ್ಯ ಒಂದು ಬೇರೆ ಇದೆ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈ ಒಂದು ವ್ಯತ್ಯಾಸದ ಅರಿವಿಲ್ಲದೆ ಹೋದರೆ ಕೇವಲ ಸಾಂಖ್ಯ ಮತ್ತು ಯೋಗ ಅನ್ನೋ ಶಬ್ದಗಳು ಕೇವಲ ಶಬ್ದ ಆಗಿಬಿಡ್ತವೆ, ಅದು ವ್ಯರ್ಥ ಆಗಿಬಿಡ್ತದೆ. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಅತ್ರ ಸಾಂಖ್ಯ ಶಬ್ದ ಜೀವೇಶ್ವರ ಜ್ಞಾನಪರಃ. ಸಾಂಖ್ಯ ಅನ್ನೋ ಶಬ್ದಕ್ಕೆ ಜೀವ ಈಶ್ವರ ನಡುವಿನ ಜ್ಞಾನ. ಏನ್ ಜ್ಞಾನ? ಅವರಿಬ್ರು ಭಿನ್ನರು, ಇವನ ಅಲ್ಪಶಕ್ತಿತ್ವ ಅವನ ಬಹುಶಕ್ತಿತ್ವ ಇತ್ಯಾದಿ ಗುಣಗಳ ಜ್ಞಾನ. ಯೋಗ ಶಬ್ದಕ್ಕೆ ಯುಜ್ಯತೆ ಪ್ರಾಪ್ಯತೆ ಫಲಮನೇನೇತಿ ಕರ್ಣ ವ್ಯುತ್ಪತ್ಯ ಉಪಾಯಪರಃ. ಯೋಗ ಅಂದ್ರೆ ಉಪಾಯ. ನಾವೇನು ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿ ಮೋಕ್ಷಕ್ಕಾಗಿ ಉಪಾಯವನ್ನು ಅವಲಂಬಿಸಬೇಕಾಗಿದೆ, ಆ ಉಪಾಯವನ್ನೇ ಯೋಗ ಅನ್ನೋ ಶಬ್ದ ಹೇಳ್ತದೆ. ಬುದ್ಧಿ ಯೋಗೇತು ಇಮಾಂ ಶೃಣು, ಈ ಮುಂದೆ ಅದರ ಬಗ್ಗೆನೇ ನಾನು ಮಾತು ಹೇಳ್ತಿದ್ದೇನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು ಕೂಡ ಅಂಥದೇ ಒಂದು ಭರವಸೆ ನಮ್ಮ ಮನಸ್ಸಿನಲ್ಲಿ ತುಂಬುವಂತಹ ಒಂದು ವಾಕ್ಯ. ಈಗ ಭಗವಂತನ ಪೂಜಾ ರೂಪವಾಗಿ ಏನೊಂದು ಕರ್ಮ ಮಾಡ್ತಿರಲ್ಲ, ಈ ಒಂದು ಭಗವಂತನ ಪ್ರಾಪ್ತಿಗಾಗಿ ತತ್ವಜ್ಞಾನದ ಪ್ರಾಪ್ತಿಗಾಗಿ ಮುಂದೊಂದು ಉಪಾಯವನ್ನು ಏನು ಹೇಳುವವರಿದ್ದೀವಲ್ಲ, ಇಲ್ಲಿ ನಾವೇನು ಪ್ರಾರಂಭ ಮಾಡಿರ್ತೀವಲ್ಲ, ಒಂದು ಹೆಜ್ಜೆ ತಗೊಂಡಿರ್ತೀವಲ್ಲ, ಇದನ್ನ ಹಿಂದೆ ವಿಕಾಸರು ಹೇಳಿದ್ದೆ, ಈ ಒಂದು 3 ದಿವಸದ ಹಿಂದೆನೇ ಹೇಳಿದ್ದೆ, ಮತ್ತಲ್ಲಿ ಇಲ್ಲಿರೋ ವಿಷಯವನ್ನೇ ಅಲ್ಲಿ ಮೊದಲು ಹೇಳಿದ್ದೆ ಅಷ್ಟೆ. ಒಂದು ಪ್ರಾರಂಭ ಮಾಡಿದರೆ ಮನುಷ್ಯ ಒಂದು ಹೆಜ್ಜೆ ಇಟ್ಟರೆ ಅದು ಯಾವತ್ತೂ ವಿಫಲ ಅಲ್ಲ. ನ ಇಹ ಅಭಿಕ್ರಮ, ಅಭಿಕ್ರಮ ಅಂದ್ರೆ ಪ್ರಾರಂಭ, ಅದಕ್ಕೆ ನಾಶವಿಲ್ಲ. ಇವತ್ತೆಲ್ಲ ಇಷ್ಟೆಲ್ಲ ಓದಿದ್ವಿ ಕೇಳಿದ್ವಿ, ಮರ್ತೋಯ್ತಲ್ಲ, ಏನೂ ತೊಂದರೆ ಇಲ್ಲ. ಸಂಸ್ಕಾರ ರೂಪದಿಂದ ಎಲ್ಲ ತಲೆಯಲ್ಲಿ ಉಳಿದಿರ್ತದೆ. ಯಾವುದೋ ಒಂದು ಕಾಲಕ್ಕೆ ಮತ್ತೆ ಒಂದು ಜನ್ಮದಲ್ಲಿ ಅದೆಲ್ಲ ಉಪಯೋಗ ಆಗ್ತದೆ. ಪ್ರತ್ಯವಾಯ ನ ವಿದ್ಯತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದರಿಂದ ದೊಡ್ಡ ದೋಷ ಇಲ್ಲ, ನಿಷ್ಫಲ ಆಗೋದಿಲ್ಲ, ಸಾರ್ಥಕ ಆಗ್ತದೆ. ಮಧ್ಯದಲ್ಲಿ ವಿಘ್ನ ಬಂದ್ರೆ ಅದರಿಂದ ದೊಡ್ಡ ದೋಷ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಧರ್ಮದ ಬಗ್ಗೆ ಒಂದು ಸ್ವಲ್ಪ ನೀವು ಪ್ರಯತ್ನ ಪಟ್ಟರು, ಸ್ವಲ್ಪ ಇಚ್ಛೆ ಪಟ್ಟರು, ನೀವು ಮಾಡಿದ್ದು ಸ್ವಲ್ಪ, ಆದ್ರೆ ತ್ರಾಯತೆ ಮಹತೋ ಭಯಾತ್, ದೊಡ್ಡ ಭಯದಿಂದ ನಿಮ್ಮನ್ನು ಪಾರ ಮಾಡ್ತದೆ. ಅದೇನು ದೊಡ್ಡ ಭಯ ಅಂತಂದ್ರೆ, ಮಹದ್ ಭಯಂ ವಜ್ರ ಮುದ್ಯತಂ, ದೊಡ್ಡ ಭಯ ಅಂದ್ರೆ ಸಂಸಾರವೇ ಭಯ. ಇದಕ್ಕಿಂತ ಭಯಂಕರವಾದ ಭಯನೇ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅದನ್ನೇ ಭಯಕೃತ್ ಭಯನಾಶನಃ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಈ ಧರ್ಮ ಹೇಳಿದ್ದೀನಿ, ಈ ಧರ್ಮದ ಬಗ್ಗೆ ಸ್ವಲ್ಪವಾದರೂ ಪ್ರಯತ್ನ ಪಡ್ರಿ, ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ರಿ. ಪೂರ್ತಿ ಆಗ್ತಿಲ್ಲಲ್ಲ ಅಂತ ಒಂದು ದುಃಖ ಬೇಕಾಗಿಲ್ಲ, ಆತಂಕ ಬೇಕಾಗಿಲ್ಲ. ಅದನ್ನೇ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅನ್ನೋ ಶ್ಲೋಕದಲ್ಲಿ ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಹೆಜ್ಜೆ, ಅದಕ್ಕೆ ಎಂದೂ ದುಷ್ಫಲ ಇಲ್ಲ. ಕೆಟ್ಟ ಆಲೋಚನೆ, ಕೆಟ್ಟ ಹೆಜ್ಜೆಗಳಿಗೆ ಎಂದೂ ಸತ್ಫಲ ಇಲ್ಲ ಅನ್ನೋ ಮಾತಿನಿಂದ ಅದನ್ನೇ ಹೇಳಿದೆ ಹಿಂದೆ. ಅಗ್ನಿ ಪುರಾಣದ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಒಂದು 4-5 ಸರಿ ಹೇಳಿದ್ದಾನೆ ಇಲ್ಲಿ ತನಕ ಈ ಪ್ರವಚನದಲ್ಲಿ ಈ ಮಾತನ್ನು. ಒಂದು ಹೆಜ್ಜೆ ಅಥವಾ ಮಾಡಬೇಕು ಅಂತ ಇಚ್ಛೆ ವಿಷ್ಣು ಧರ್ಮೇ,
ಭಗವಂತನ ಕುರಿತಾಗಿ ಮಾಡುವಂಥ ಧರ್ಮ ಏನಿದೆ ಅದರಲ್ಲಿ ಇದು ವ್ಯರ್ಥ ಅಲ್ಲ. ಭಗವಂತನ ಪೂಜಾ ರೂಪವಾಗಿದ್ದೆಲ್ಲ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ರೆ, ನಿನ್ನ ಪೂಜೆ ಅಂತ ಮಾಡ್ತಿದ್ದೇನೆ, ನಿನ್ನ ಪೂಜೆಯನ್ನು ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು ಬೇರೆ ಬೇರೆ ಥರ ಮಾಡೋರಿದ್ದಾರೆ, ನನಗೇನು ಶಕ್ತಿ ಇದೆ, ನನಗೆ ಇದ್ದಷ್ಟು ಸಾಧ್ಯ ಮಾಡ್ತೇನೆ ಅಂಥೇಳಿ ಭಗವಂತನ ಪ್ರೇರಣೆಯಿಂದ ಮಾಡ್ತೀನಿ, ಭಗವಂತನ ಪೂಜೆ ಅಂತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಕೊನೆಗೆ ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಎಲ್ಲವನ್ನು ಪರಿಹಾರ ಮಾಡ್ತದೆ. ನಚಾನ್ಯ ಧರ್ಮಾಕರಣ ದೋಷವಾನ್ ವಿಷ್ಣು ಧರ್ಮಕೃತ. ಭಗವಂತನ ಕುರಿತಾಗಿ ಯಾರು ಒಂದು ಪ್ರಯತ್ನ, ಒಂದು ಉಪಕ್ರಮ ಮಾಡಿರ್ತಾನೆ, ಬೇರೆ ಯಾವುದೇ ಕರ್ತವ್ಯಗಳನ್ನು ಒಂದು ವೇಳೆ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ, ಬೇರೆ ಧರ್ಮಗಳನ್ನು ಮಾಡ್ಲಿಕ್ಕೆ ಹೋಗದೆ ಹೋದರೆ ಅವನಿಗೆ ದೋಷ ಆಗೋದಿಲ್ಲ, ಸಮಸ್ಯೆನೇ ಇಲ್ಲ. ಅದು ದೋಷವಾನ್ ವಿಷ್ಣು ಧರ್ಮಕೃತ. ತತ್ಪ್ರೀತ್ಯರ್ಥಂ ವಿನಾನ್ಯಸ್ಮೈ ನೋದಬಿಂದುಂ ನ ತಂಡುಲಂ ತದ್ಯಾತ್ ನಿರಾಶೀಶ್ಚ ಸದಾ ಭವೇದ್ ಭಕ್ತಶ್ಚ ಕೇಶವೇ. ಭಗವಂತನ ಪೂಜಾ ಅನ್ನೋದು ನಮ್ಮಲ್ಲಿ ಎಷ್ಟು ಹಾಸಹೊಕ್ಕಾಗಿರ್ಬೇಕು ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಅಂತಂದ್ರೆ, ಒಂದು ಯಾರಿಗೋ ಒಂದು ಹನಿ ನೀರು ಕೊಟ್ರೆ, ಒಂದು ಅಗಳು ಅನ್ನ ಕೊಟ್ರೆ, ಒಂದು ಅಕ್ಕಿ ಕೊಟ್ರೆ, ಇದೆಲ್ಲ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಹಾಗೆ ಮಾಡುವವರು ಸ್ವಲ್ಪ ಏನಾದರೂ ಅಸ್ತವ್ಯಸ್ತತೆ ಬಂದರೆ, ಮಾಡುವ ಕೆಲಸಗಳಲ್ಲಿ ಅಸ್ತವ್ಯಸ್ತತೆ ಬಂದರೆ ಅದೆಲ್ಲವನ್ನೂ ಅದು ಪರಿಹಾರ ಮಾಡ್ತದೆ. ಹೀಗೆ ಈ ಕರ್ಮಗಳನ್ನು ಮನುಷ್ಯ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೊಂದು ಭರವಸೆ ಕೊಟ್ಟ. ಇದ್ರ ಬಗ್ಗೆ ಒಂದು ಹೆಜ್ಜೆಯನ್ನಾದರೂ ಸ್ವೀಕಾರ ಮಾಡು, ಅಥವಾ ಒಂದು ಸಣ್ಣ ಅಪೇಕ್ಷೆಯನ್ನಾದರೂ ಮಾಡು. ಈ ಜನ್ಮದಲ್ಲಿ ಪೂರ್ಣವಾಗಿ ಒಂದು ಹೆಜ್ಜೆ ಇಡ್ಲಿಕ್ಕೂ ಆಗಲಿಲ್ಲ, ತೀರಾ ಸಮಸ್ಯೆಗಳು, ಆವಾಗ ಒಂದು ಹೆಜ್ಜೆಯನ್ನಾದರೂ ಇಟ್ಕೋ. ಭಾಗವತ ಮೊದಲಾದ ಗ್ರಂಥಗಳಲ್ಲಿ ವೇದವಾದ ರಥೋ ನ ಸ್ಯಾದ್ ನಪಾಷಂಡಿ ನ ಹೈತುಕಿ. ಮನುಷ್ಯ ಕೇವಲ ವೇದವಾದ ರಥ, ವೇದ ಆಪಾತಕ ಏನನ್ನು ಹೇಳ್ತದಲ್ಲ, ಮೇಲ್ಮೇಲೆ ಅದಕ್ಕೊಂದೇನೋ ತೋರಿಕೆ ಅರ್ಥ ಕಾಣಿಸ್ತದೆ, ಅದನ್ನು ಗಮನಿಸಬಾರ್ದು ಮನುಷ್ಯ. ನ ಪಾಷಂಡಿ, ಪಾಷಂಡ ಮತಗಳನ್ನು ಅವಲಂಬಿಸಬಾರದು. ನ ಹೈತುಕಿ, ಹಿಂದೆ ಸಾಂಖ್ಯಯೋಗದ ಬಗ್ಗೆ ಬಂತು, ಅಂಥ ಕೇವಲ ಶುಷ್ಕ ತರ್ಕ ಮಾಡುವಂಥ ಮತಗಳನ್ನು ಅವಲಂಬಿಸಬಾರದು ಅಂತ ಭಾಗವತದಲ್ಲಿದೆ. ವೇದವಾದ ರಥ ಅಂದ್ರೆ ಏನು? ವೇದದ ಮೇಲ್ನೋಟದ ಅರ್ಥವನ್ನು ಸ್ವೀಕಾರ ಮಾಡುವರು ಒಂದರ್ಥ. ಮತ್ತೊಂದು ಆಚಾರ್ಯರು ಉಲ್ಲೇಖ ಮಾಡುವಂಥ ಒಂದು ಪ್ರಮಾಣದಲ್ಲಿ ಅಥವಾ ನಿರರ್ಥಕಾತ್ ಪಾಠಾತ್ ವೇದವಾದಿ ಸವುಚ್ಯತೆ. ವಾದೋ ವೇದೋಕ್ತೆ ವಿಷ್ಣು ಮಹಾತ್ಮೆ ವಿವಾದಾತ್ ಪಠನಾದಪಿ. ಭಗವಂತನ ಮಹಿಮೆಯನ್ನು ವೇದ ಏನು ವರ್ಣನೆ ಮಾಡಿದೆ, ಅದ್ರ ಬಗ್ಗೆ ಏನಾದರೂ ಗೊಂದಲ, ಯಾರು ಹಾಗಿರ್ಲಿಕ್ಕಿಲ್ಲ, ಅದಕ್ಕೊಂದು ಏನೋ ಬೇರೆ ಅರ್ಥ ಇದೆ ಅಂತ ಅನ್ನೋದು, ಅಥವಾ ಏನೋ ಅರ್ಥ ತಿಳ್ಕೊಳ್ಳೋದು ಸುಮ್ಮನೆ ವೇದಗಳನ್ನು ಬಾಯ್ಪಾಠ ಮಾಡೋದು, ಅದನ್ನ ಪಾರಾಯಣ ಮಾಡೋದು, ಇದಕ್ಕೆಲ್ಲ ವೇದವಾದ ಅಂತ ಕರೀತಾರೆ. ತೋರಿಕೆ ಅರ್ಥವನ್ನು ತಗೊಳ್ಳೋದು ಒಂದರ್ಥ, ಏನೋ ಅರ್ಥವೇ ತಿಳ್ಕೊಳ್ಳದೆ ಸುಮ್ಮನೆ ಅದ್ರ ಬಗ್ಗೆ ವಾದ ಮಾಡೋದು. ಏನೋ ಹೇಳ್ತಾರೆ ಸುಮ್ಮನೆ ಪರಮಾತ್ಮನ ಮಹಿಮೆ ಅಂತ, ಎಲ್ಲಿದೆ ಅಲ್ಲಿ ಪರಮಾತ್ಮನ ಮಹಿಮೆ ಅಂತೆಲ್ಲ ಅದ್ರ ಬಗ್ಗೆ ತಿರಸ್ಕಾರ ಮಾಡೋದು, ಇದಕ್ಕೆಲ್ಲ ವೇದವಾದ ಅಂತ ಕರೀತಾರೆ. ಹೀಗಾಗಬಾರ್ದು ಮನುಷ್ಯ. ತೇಭ್ಯೋ ಯಾತಿ ತಮೋಘೋರಂ ಯಸ್ಮಾನ್ ಅಂಧಂ ಯಸ್ಮಾನ್ ನಚೋತ್ಥಿತಿ. ಈ ಥರ ಮಾಡಿದರೆ ಅವನು ನಿತ್ಯವಾದ ನರಕಕ್ಕೆ ಹೋಗಿಬಿಡ್ತಾನೆ, ಅವನಿಗೆ ಮತ್ತೆ ಸದ್ಗತಿ ಇಲ್ಲ, ಆತ ಎಚ್ಚರಿಕೆಯಿಂದಿರಬೇಕು. ಹೀಗೆ ವಿಷ್ಣು ಧರ್ಮವನ್ನು ಮನುಷ್ಯ ಆಲೋಚನೆ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಕೃಷ್ಣ ಅವನಿಗೆ ಭರವಸೆ ಹೇಳಿದ. ಅಲ್ಲಿಗೆ ಈ ಗೀತೆಯ 2ನೇ ಅಧ್ಯಾಯದ 40ನೇ ಶ್ಲೋಕದ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.